ನಮಸ್ಕಾರ. ಎಲ್ಲ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಶ್ರೀಮಾನ್ ವೆಂಕಟನಾಥ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ஸ்ரீரந்தது புல் திருவேங்கடமுடையான் பாரந்த சொன்ன பயமருள் ஓர்தானே அமையாதோ தரணியில் வாழ்வார்க்கு வானேரப்போமளவன் வாழ்வு. ಇವತ್ತಿನ 8ನೇ ಅವತಾರ ಭಗವಂತನದು ಬಲರಾಮ ಅವತಾರ. ಪರಶುರಾಮ, ಶ್ರೀರಾಮ ಆಯ್ತು. ಈಗ ಬಲರಾಮ, 3 ರಾಮರು ಬರ್ತಾರೆ. ಮೂರು ರಾಮನಿಗೂ ಕೆಲವು ಸಾಮ್ಯಗಳು ಇದೆ, ಅದನ್ನ ನೋಡೋಣ ಇವತ್ತಂದ್ಬಿಟ್ಟು ಅಂತ ಮೇಲಿನ ಶ್ಲೋಕ ಹೇಳ್ಕೊಂಡು ಬಹಳ ವಿಶೇಷವಾಗಿ ಸ್ವಾಮಿ ಇಲ್ಲಿ ಶ್ಲೋಕವನ್ನು ರಚಿಸಿದ್ದಾರೆ. ಇಡೀ ಭಾಗವತ ಪೂರ್ತಿ ಇದ್ರಲ್ಲಿ ಬಂದ್ಬಿಡುತ್ತೆ, ಅಷ್ಟು ಹಾಕಿದ್ದಾರೆ. ಅದನ್ನ ಮೇಲ್ ನೋಟು ಗೊತ್ತಾಗೋದಿಲ್ಲ. ಪಕ್ಕತ್ ಕೌರವ ಪಟ್ಟಣ ಪ್ರಭೃತಯ ಪ್ರಾಸ್ತಂ ಪ್ರಲಂಬಾದಯ ತಾಲಾಂಕಸ್ಯ ತಥಾ ವಿದಾ ವಿಹೃತಯಸ್ತನ್ವಂತು ಭದ್ರಾಣಿನಃ ಕ್ಷೀರಂ ಶರ್ಕರ ಏವ ಯಾಭಿರಪೃಥಗ್ಭೂತಾಃ ಪ್ರಭೂತೈರ್ಗುಣೈಃ ಆಕೌಮಾರಕವಸ್ಮಸ್ವದಂತ ಜಗತೆ ಕೃಷ್ಣಸ್ಯ ತಾಃ ಕೇಳಯಃ. 9ನೇ ಅಂಕ ಇದು. ಒಂದೊಂದು ಅವತಾರಕ್ಕೂ ಒಂದು ನಾಟಕ ತಗೊಂಡ್ರೆ ತೆರೆ ಹಾಕಿ ಬರುತ್ತೆ. ಇದು 8ನೇ, ಇದು 9ನೇ ಕೃಷ್ಣ. 8ನೇದು ಅಂಕ ಇದು. 8ನೇ ಇದರಲ್ಲಿ ಬರುತ್ತೆ. ಇದರಲ್ಲೂ ಸಹ ವಿಶಿಷ್ಟವಾದ ಅದ್ವೈತ, ಶೇಷಶೇಷಿ. ಹೇಗೆ ನಾವು ಪರಶುರಾಮ ಅವತಾರದಲ್ಲಿ ಶೇಷಶೇಷಿ ನೋಡೋದು, ಅದೇ ತರ ಇಲ್ಲೂ ಅಲ್ಲಿ ನೇರವಾಗಿ ಗೊತ್ತಾಗೋದಿಲ್ಲ. ಪರಶುರಾಮ ಅವತಾರದಲ್ಲಿ ಶೇಷನ ಅವತಾರ ನೇರವಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ನೇರವಾಗಿ ಶೇಷ ಮತ್ತು ಶೇಷಿ, ಆದಿಶೇಷನೇ ಇಲ್ಲಿ ಶೇಷ, ಅವನೇ ಆದಿಶೇಷ ಮತ್ತೆ ಅನಂತ ಮತ್ತು ಭಗವಂತನ ಇಬ್ಬರನ್ನು ಇದ್ರಲ್ಲಿ ಬರುತ್ತೆ. ಇದರಲ್ಲಿ ಅವಾಗ ಇದ್ರಲ್ಲಿ ಏನು ಅಂದ್ರೆ ಭಗವಂತ ಎಷ್ಟಿದು ಅಂದ್ರೆ ತನ್ನ ಭಕ್ತರು, ಶೇಷರು ಅಂದ್ರೆ ಅವನ ಭಕ್ತರು, ಎಲ್ಲರೂ ನಾವುಗಳು ಅವನ ಭಕ್ತರಾಗ್ಬೋದು. ಅವನು ಆದಿಶೇಷ, ಮೊದಲನೇ ಅವನು. ನಮ್ಮ ಸೀನಿಯಾರಿಟಿ ನಂಬರ್ 1 ಅನಂತ. ಅವನ ಬಲಭದ್ರ ಅಂತ ಅವನಿಗೆ ಇನ್ನೊಂದು ಹೆಸರು, ಬಲರಾಮ ಅವತಾರ ಅವನು. ಇದರಲ್ಲಿ ಪ್ರತಿ ಸಲ ಅವನು ಹೇಳ್ತಾನಂತೆ, ಪ್ರತಿ ಸಲ ನಾನು ನಿನ್ಗೆ ಇಲ್ಲಿ ಬರ್ತೇನೆ, ನಾನು ಒಂದ್ಸಲ ನಿನಗೆ ಹಿರಿಯನಾಗಿ ಬರ್ಬೇಕು ಅವತಾರ ಅನ್ಬಿಟ್ಟು ಪ್ರತಿ ಅವತಾರದಲ್ಲೂ ಬರ್ತಾನೆ. ಲಕ್ಷ್ಮಣ ಆಗಿ ಬರ್ತಾನೆ, ಇದೆಲ್ಲ ಬರ್ತಾನೆ. ಆಯ್ತು, ಅದಕ್ಕೇನಂತೆ ನೀನೇ ಮೊದಲು ಬಾ, ನಾನು ಆಮೇಲೆ ಬರ್ತೀನಿ ಅಂತ ಭಗವಂತ ಹೇಳ್ತಾನಂತೆ. ಅಷ್ಟೇ ಅಲ್ಲ, ಅವನು ಇಲ್ಲಿ ನಿಜವಾಗಿ ಅವನು ಶೇಷ, ಇವನು ಶೇಷಿ ಆದರೂ ಈ ಅವತಾರದಲ್ಲಿ ಬಲರಾಮ ಶೇಷಿ ಆಗ್ತಾನೆ, ಕೃಷ್ಣ ಶೇಷನಾಗ್ತಾನೆ. ಅವನು ಯಾವ ತರ ಆಯ್ತಾನಂದ್ರೆ ಅವನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅವನಿಗೆ ಯಾವ ತರ ಅವನ ಅಣ್ಣನಿಗೆ ಸಮಾನಿಸ್ತಾ ಇದ್ದಂತ ಕೃಷ್ಣ. ಇಲ್ಲಿ ನಾಟಕದಲ್ಲಿ ಅವನು ಅಣ್ಣ, ಇವನು ತಮ್ಮ. ನಿಜವಾಗಿ ಅವನು ಶೇಷಿ, ಇವನು ಶೇಷ. ಆದ್ರೆ ನಾಟಕದಲ್ಲಿ ಅವನು ಶೇಷಿ, ಬಲರಾಮ ಶೇಷಿ, ಕೃಷ್ಣ ಅಲ್ಲಿ ಶೇಷ. ಅದಕ್ಕೊಂದು ಶ್ಲೋಕವನ್ನು ಮಾಡಿದ್ದಾರೆ. ಕ್ವಚಿತ್ ಕ್ರೀಡಾ ಪರಿಶ್ರಾಂತಂ ಗೋಪೋತ್ಸಂಗೋಪರ್ಹಣಂ ಸ್ವಯಂ ವಿಶ್ರಮಯತ್ಯಾರ್ಯಾಂ ಪಾದಸನ್ನಾಹವಾದಿಭಿಹಿ ಅಂದ್ಬಿಟ್ಟು ಒಂದು ಶ್ಲೋಕ. ಅದರಲ್ಲಿ ಅಲ್ಲಿ ಆಟ ಆಡ್ತಾರಂತೆ. ಆಟ ಆಡುವಾಗ ಎಲ್ಲರೂ ಹೇಗ್ ಮಾಡ್ತಾರೆ, ಕ್ವಚಿತ್ ಕ್ರೀಡಾ ಪರಿಶ್ರಾಂತ. ಆ ಕ್ರೀಡೆಯಿಂದ ಆಡಿ ತುಂಬಾ ದಡದೋಗ್ತಾರಂತೆ ಅವರು. ದಡದೋಗ ಅವಾಗ ಗೋಪೋತ್ಸಂಗೋಪರ್ಹಣಂ, ಗೋಪರು ಅಂದ್ರೆ ಅವ್ರ ಜೊತೆ ಎಲ್ಲವೂ ಆಟ ಆಡ್ತಾರೆ. ತುಂಬಾ ಆಟ ಆಡೋದ್ರಿಂದ ಬಳಲೋಗಿರ್ತಾರೆ. ಆವಾಗ ಸ್ವಯಂ ವಿಶ್ರಮಯತ್ಯಾರ್ಯಂ, ಆಗ ಅವನು ಕೃಷ್ಣ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೇನೆ ಅಂತ ಹೇಳ್ತಾನಂತೆ. ಅವನು ಅಂತ ಮಲ್ಕೊಳ್ತಾನಂತೆ. ಅವನು ಮರದ ಕೆಳಗಡೆ ಮಲ್ಕೊಂಡಾಗ ಈ ಕೃಷ್ಣ ಏನ್ ಮಾಡ್ತಾನಂತೆ, ಪಾದ ಸನ್ನಾಹ ವಾದಿಭಿಹಿ, ಅಣ್ಣನ ಕಾಲನ್ನ ಒತ್ತಾನಂತೆ ಕೃಷ್ಣ. ಬಲರಾಮನ ಕಾಲನ್ನ ಪಾಪ ಅಣ್ಣ ಇವನು ದಣಿದಿದ್ದಾನೆ, ಆದ್ರೂ ಅಣ್ಣ ದಣಿದಿದ್ದಾನೆ ಅಂತ ಅವನ ಭಾಗಕ್ಕೆ ಅವನ ಕಾಲನ್ನ ಒತ್ತಾನಂತೆ. ಅಂದ್ರೆ
ಭಗವಂತನ ತಾನು ಶೇಷಿಯಾಗಿದ್ರು ಹೇಗೆ ತನ್ನ ಶೇಷತ್ವವನ್ನು ನಿರ್ವಾಹ ಮಾಡ್ತಾನೆ, ಇಲ್ಲ ನಮಗೆ ತೋರಿಸ್ಕೊಡೋದಕ್ಕೂ ಮಾಡಿರ್ಬೋದು. ನೀವು ಈ ತರ ಇರಬೇಕು, ಶೇಷಿಯಲ್ಲಿ ಶೇಷರು ಯಾವ ತರ ನಡ್ಕೋಬೇಕು ಅನ್ನೋದಕ್ಕೂ ಇರ್ಬೋದು. ಆ ತರ ಇಲ್ಲಿ ಈ ಒಂದು ಅವತಾರದಲ್ಲಿ ಶೇಷಿ ಆಗ್ತಾನೆ ಇದರಲ್ಲಿ. ಅದನ್ನ ತೋರಿಸ್ಕೊಡ್ತಾ ಇದರಲ್ಲಿ ಮೇಲಿನ ಅರ್ಥ ಹೇಳ್ತಾರಲ್ಲಿ ಏನಪ್ಪಾ ಅಂದ್ರೆ, ಕ್ಷೀರಂ ಶರ್ಕರಯೇವ ಯಾಭಿರ ಪೃಥಾ ಭೂತೈ ಪ್ರಭೂತೈರ್ ಗುಣೈ. ಶುರು ಮಾಡುವಾಗ ಅಂದ್ರೆ ಹಾಲು ಮತ್ತು ಸಕ್ಕರೆ ಈ ಅವತಾರದಲ್ಲೇ ಬಲರಾಮ ಕೃಷ್ಣ ಯಾವ ತರ ಇದ್ದು ಅಂದ್ರೆ ಹಾಲು ಮತ್ತೆ ಸಕ್ಕರೆ. ಹಾಲು ಸಹ ಅತ್ಯಂತ ಇದು ಮಧುರ, ಅಂದ್ರೆ ಈ ನಮ್ಮ ಈ ಪಾಕೆಟ್ ಹಾಲು ಬಿಟ್ಬಿಡಿ, ಒಳ್ಳೆಯ ನಾಟಿ ಹಸುವಿನ ಹಾಲು ತುಂಬಾ ಮಧುರವಾಗಿರುತ್ತೆ. ಹಾಲೇ ಸುಮಧುರವಾಗಿರುತ್ತೆ ಅದು ಕುಡಿಯೋದಕ್ಕೆ. ಮತ್ತೆ ಸಕ್ಕರೆಗೆ ಮೊದಲೇ ಸಿಹಿ ಅದು. ಅದನ್ನ ಎರಡೂ ಸಿಹಿ. ಆ ಹಾಲು ಮತ್ತು ಸಕ್ಕರೆನೇ ಸೇರಿಸೋದು ಯಾವ ತರ ಇರುತ್ತೆ, ಆ ಒಂದು ಚೆನ್ನಾಗಿ ಹಾಲನ್ನ ಕಾಯಿಸಿ ಪದವಾಗಿ ಕಾಯಿಸಿ, ನಮಗೆ ಚಿಕ್ಕ ವಯಸ್ಸಲ್ಲಿ ಮಾಡು ಚೆನ್ನಾಗಿ ಕಾಯದಲ್ಲಿ ಒಲೆ ಅಡಿಗೆ ಇದರಲ್ಲಿ ಕಾಯಿಸೋ, ಚೆನ್ನಾಗಿ ಕಾಯಿಸಿ ಗಟ್ಟಿಯಾಗಿರೋದು. ಅದಕ್ಕೆ ಆ ಬೆಳ್ಳಿಗೆ ಇರ್ತಿರ್ಲಿಲ್ಲ, ಅದು ಒಂಥರ ಇದು ಕೆಂಪು ಕಲರ್ಗೆ ಇರೋದು, ಕೇಸರಿ ಕಲರ್ಗೆ ಇರೋದು ಹಾಲು. ಅದಕ್ಕೆ ಸಕ್ಕರೆ ಕೊಟ್ಟ ಅಂತ ಕುಡಿಯೋದಕ್ಕೆ ಅಮೃತವಾಗಿರುತ್ತೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಬಲರಾಮ ಮತ್ತು ಶ್ರೀಕೃಷ್ಣನ ಈ ಅವತಾರ ಹಾಲು ಮತ್ತೆ ಸಕ್ಕರೆ ಎರಡೂ ಸೇರಿಸೋದು ಯಾವ ತರ ಇರುತ್ತೋ ಆ ತರ. ಕ್ಷೀರಂ ಶರ್ಕರ ಏವ ಯಾಭಿರಪೃತ. ಇಲ್ಲಿ ಅವತಾರದಲ್ಲಿ ಆ ತರ ಇದ್ರೂ ಸಹ ಇಲ್ಲಿ ಅವ್ರು ಯಾವ್ದಕ್ಕೆ ಹೇಳ್ತಾರೆ ಅಂತ ಅಂದ್ರೆ, ಅದೇ ಕೃಷ್ಣಶ್ಚ ತಾ ಕೇಳಯ. ಆ ಕೃಷ್ಣನ ಕೇಳಿ ಅಂದ್ರೆ ಆಟಗಳು. ಕೃಷ್ಣ ಮಾಡಿದ ಅನೇಕ ನಾವು ನೋಡಿದ್ವಿ, ಪೂತನ ಸಂಹಾರ ಇದು ಎಲ್ಲವನ್ನೂ ನೋಡಿದೀವಲ್ಲ, ಅದರಲ್ಲಿ ಕಂಸವಧಾಯದಾಗ ಎಲ್ಲವನ್ನೂ ಮಾಡ್ತಾನಲ್ಲ. ಆದರೆ ನಾವು ಬಲರಾಮನ ಮಾಡಿದಂತ ಇದು ಅಷ್ಟು ಹೆಚ್ಚಾಗಿ ಲೋಕದಲ್ಲಿ ವರ್ಣಿತವಾಗಿಲ್ಲ. ಬಲರಾಮನು ಅನೇಕ ಕೆಲಸಗಳನ್ನ ಮಾಡಿದ, ಅವನ ಕೇಳಿಯೂ ಸುಮಾರಾಗಿದೆ, ಆ ಶೇಷನ ಕೇಳಿಯೂ ಇದೆ. ಆ ಶೇಷನ ಕೇಳಿ ಶೇಷಿಯ ಕೇಳಿ ಯಾವ ತರ ಇತ್ತು ಅಂದ್ರೆ, ಕ್ಷೀರಂ ಶರ್ಕರೆ ಏವ, ಹಾಲಿಗೆ ಸಕ್ಕರೆ ಸೇರಿಸೋ ಯಾವ ತರ ಇತ್ತು ಅಂತ. ಇಲ್ಲಿ ಬಲರಾಮ ಮಾಡಿದಂತಹ ಅನೇಕ ಕೆಲಸಗಳು ಅದು ಪೂರ್ಣ ಭಾಗವತದಲ್ಲಿ ಬರುತ್ತೆ. ಅದನ್ನ ಹೇಳ್ತಾರೆ, ಮುಖ್ಯವಾಗಿ ಹೇಳ್ತಾರೆ ಪಕ್ಕತ್ ಕೌರವ ಪಟ್ಟಣ ಪ್ರಭೃತಯ ಪ್ರಾಸ್ತತ್ ಪ್ರಂಬಾದಯ ಅಂತ. ಅಂದ್ರೆ ಅವನ ಯಾವ್ದು ಅಂದ್ರೆ ಒಂದು ಪಕ್ಕ ಅಂದ್ರೆ ಹಾ ಅಂದ್ಬಿಟ್ಟು ಅಂತ. ಕೌರವ ಇವನು ಈಗೆಲ್ಲ ಭಾಗವತದಲ್ಲಿ ಬರುತ್ತೆ, ಮೇಲ್ನರ್ಥ ಕಥೆಗಳೆಲ್ಲವೇ. ಒಂದ್ಸಲ ದುರ್ಯೋಧನ ಇವನು ಹೋದಾಗ ಅವನ ಅವಮಾನ ಮಾಡ್ಬಿಡ್ತಾರೆ ಕೌರವರು. ಇವನ ಬಾಗಿಲಲ್ಲಿ ಹೋಗಿರ್ತಾನೆ ಇವನು, ಅಲ್ಲಿ ಆ ಸಾಂಬ ಹೋಗಿ ಅವನ ದುರ್ಯೋಧನ ಮಗಳನ್ನ ಸ್ವಯಂವರ ಆಗುತ್ತೆ. ಸ್ವಯಂವರ ಆದಾಗ ಇವನ್ನ ಕರೆಯೋದಿಲ್ಲ, ಯಾಕೆಂದ್ರೆ ಇವರೆಲ್ಲ ಯಾದವರು, ತಮ್ಮ ಇದಕ್ಕೆ ಕಮ್ಮಿ ಅಂತ. ಆದ್ರೂ ಹೋಗ್ತಾನೆ. ಹೋಗಿ ಏನ್ ಮಾಡ್ತಾನೆ, ಹಾಗೆ ಯಾರಿಗೂ ಬಿಡೋದಿಲ್ಲ. ಸ್ವಯಂವರದಲ್ಲಿ ಅದು ಪರ್ಮಿಟೆಡ್, ಅದು ಅಂದ್ರೆ ಅವಕಾಶ ಇದೆ. ಬಲವಂತವಾಗಿ ಅವನ್ನ ಎತ್ಕೊಂಡ್ಬಂದ್ಬಿಡ್ತಾನೆ. ಎತ್ಕೊಂಬಂದಾಗ ದುರ್ಯೋಧನ ಹೇಳ್ತಾನೆ, ಇವನು ಯಾದವ, ಅವನ್ನ ಹೋಗಿ ಹೊಡೆದು ನಮ್ಮ ಮಗುನ ಕರ್ಕೊಂಬನ್ನಿ, ಅವನ್ನ ಹೊಡೆದು ಅವನ್ನ ಬಂಧಿಸ್ಕೊಂಬನ್ನಿ, ಯಾದವ್ರು ಏನ್ ಮಾಡ್ತಾರ ನೋಡೋಣ ಅನ್ಬಿಟ್ಟು ಆ ದುರಹಂಕಾರದಲ್ಲಿ ಮಾಡ್ತಾನೆ. ಅದು ಬರುತ್ತೆ. ಸಾಂಬನ್ನ ಈ ತರ ಬಂಧನ ಮಾಡಿದ್ರು ಅಂತ ಗೊತ್ತಾದಾಗ ಕೃಷ್ಣ ಸುಮ್ಮನೆ ಇರ್ತಾನೆ, ಇವನು ಹೋಗ್ಲಿ ಇವನು ಹೇಳ್ತಾನೆ, ನಮಗೂ ಅವ್ರಿಗೂ ಚೆನ್ನಾಗಿದೆ ಬಾಂಧವ್ಯ. ಯಾಕೆಂದ್ರೆ ಕುಂತಿ ವಿಷ್ಣು ವಂಶದೊಳ್ತಾನೆ, ಕುಂತಿ ಭೋಜ ನಮ್ಮ ಇದು ಎಲ್ಲ ವಂಶಕ್ಕೆ ಸೇರಿದ ಹುಡುಗಿಯಲ್ಲಿ ಹೋಗಿದ್ದಾಳೆ. ಹಾಗಾಗಿ ನಾವು ಚೆನ್ನಾಗಿ ಭಾಗದಲ್ಲಿ ಕತೆ ಬರ್ತಾ ಇಲ್ಲ. ಹಾಗಾಗಿ ನಾನು ಹೋಗಿ ಅವ್ರನ್ನ ಸಮಾಧಾನ ಮಾಡಿ ನಾ ಸಾಂಬನ್ನ ಕರ್ಕೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಹೋದ ತಕ್ಷಣ ಇಳಿದು ದುರ್ಯೋಧನಿಗೆ ಅಕ್ರೂರ ಮೂಲಕ ಅಕ್ರೂರನ್ನ ಕಳಿಸ್ತಾನೆ, ನಾ ಬಂದಿದ್ದೀನಿ ಅಂತ. ಹೋಗಿ ಧೃತರಾಷ್ಟ್ರನಿಗೆ ಹೇಳ್ತಾರೆ. ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಅವ್ರನ್ನ ಸನ್ಮಾನ ಮಾಡೋದಕ್ಕೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಹೋಗಿ ನೀವು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಅಂತ ಎಲ್ಲ ಸನ್ಮಾನ ಮಾಡೋ ಸಂತೋಷವಾಗುತ್ತೆ ಅವನಿಗೆ. ಆಗ ಅವ್ನು ಹೇಳ್ತಾನೆ, ನೋಡಪ್ಪ ನೀವು ಇದೆಲ್ಲ ಮಾಡಿದ್ರಿ, ಆದರೆ ಅವನು ಧರ್ಮ ವಿರುದ್ಧವಾದ ಕೆಲಸ ಮಾಡಲಿಲ್ಲ. ಆದ್ರೆ ನೀವು ಮಾಡಿದ ಧರ್ಮ ವಿರುದ್ಧವಾದ ಕೆಲಸ. ನೀವು ಬೇಕಾಗಿದ್ದ ಅಂದ್ರೆ ಬಂದು ಹೇಳ್ಬೋದಾಗಿತ್ತು. ಆತರ ನೀವು ಅವನ್ನ ಇದನ್ನು ಮಾಡಿ ಧರ್ಮ ವಿರುದ್ಧವಾದ ಕೆಲಸ, ಹೋಗ್ಲಿ ಆಗಿದ್ದಾಯ್ತು, ನಮ್ಮ ಒಂದು ಬಿಟ್ಬಿಡಿ ಅವನ್ನ ಅಂದಾಗ ತುಂಬಾ ಹೀಯಾಳಿಸ್ಬಿಡ್ತಾರೆ. ಯಾವ ತರ ಹೀಯಾಳಿಸ್ತಾನೆ ಅಂತ ತುಂಬಾ ಹೇಳಿಸ್ತಾರೆ. ಕೋಪ ಬಂದ್ಬಿಡುತ್ತೆ ಅವನಿಗೆ. ಮೊದಲೇ ಕೇಳ್ಬೇಕು ಅವನಿಗೆ. ಎತ್ತುತ್ತಾನೆ ತನ್ನ ಹಲ ಇದೊಂದು ಎತ್ತಾನೆ, ಹಸ್ತಿನಾಪನ ಗಂಗೆಯಲ್ಲಿ ಸೇರಿಸ್ಬಿಡ್ತೀನಿ ನಿಮ್ಗೆ. ಆಗ ಹೇಳ್ತಾನೆ ಅವನು ಅಕೌರವಂ. 3 ರಾಮ ಹೇಳ್ದಲ್ಲ, ಒಬ್ಬರು ಅವನ ಅಕ್ಷತ್ರಿಯ ಅಂದ್ರು, ಇವರ ಅರಾಕ್ಷಸ ಸಂಬಂಧ ಈ ರಾಮ, ಇವನು ಅಕೌರವಂ ಕೌರವ್ರನ್ನ ಇಲ್ದೇ ಇದ್ದಂಗೆ ಮಾಡ್ಬಿಡ್ತೀನಿ ಅಂತ, ಇಡೀ ನಿನ್ನ ಹಸ್ತಿನಾಪುರವನ್ನ ನೀರಲ್ಲಿ ಗಂಗೆಗೆ ತಳ್ಳಿಬಿಡ್ತೀನಿ ಅಂತ
ಹಾಕಿ ಎಳಿತಾನೆ. ಎಳೆದ ತಕ್ಷಣ ತಿರ್ಗಕ್ ಶುರು ಆಗ್ಬಿಡುತ್ತೆ ಹಸ್ತಿನಾಪುರ. ಎಲ್ಲರೂ ಭಯವಾಗ್ಬಿಡುತ್ತೆ, ಓಡ್ ಬರ್ತಾನೆ ದುರ್ಯೋಧನಾದಿಗಳು. ತಪ್ಪಾಯ್ತು ಒಂದು ಕಾಲಕ್ಕೆ ಬಿದ್ದು ಕೇಳಿ ಅವಾಗ ಕ್ಷಮಿಸ್ತಾನೆ. ಅದನ್ನ ಹೇಳ್ತಾರೆ. ಪಕ್ಕದ ಕೌರವ ಪಕ್ಕ ಅಂದ್ರೆ ಎಲ್ಲರೂ ಹಾಹಾ ಅನ್ಬಿಡಿ, ಊರಿನ ಜನ ಊರು ತಿರ್ಗಕ್ ಶುರು ಮಾಡ್ತಾರೆ, ಹಾಹಾಕಾರ ಮಾಡ್ಬಿಟ್ರಂತೆ. ಕೌರವ ಪಟ್ಟಣ ಹಸ್ತಿನಾಪುರ. ಆಗ ಪ್ರಾಸ್ತಂಭ ಪ್ರಲಂಬಾದಯ ಅವರೆಲ್ಲರೂ ಸಹ, ಆಮೇಲೆ ಪ್ರಲಂಬಾಸುರ ಅವ್ರನ್ನ ಕೊಂದಿದ್ದು ಎಲ್ಲವೂ ಸಹ ಇದು ಅವನು ಮಾಡಿದ್ದ ಕೇಳಿಯೂ ಕೃಷ್ಣನಷ್ಟೇ ಇದಾಗಿ, ಅದಕ್ಕೆ ಕ್ಷೀರಂ ಸರ್ಕರೆ ಏವ ಅಂತ ಹೇಳಿದ್ರು. ಅದಕ್ಕೆ ಅಂತಹ ಇದು ದುರ್ಯೋಧನ ಪಟ್ಟಣದ ಕಡೆಗೆ ಆ ಪ್ರಲಂಬಾಸುರನ ಸಂಹಾರ, ಇನ್ನು ಅನೇಕ ಇವರನ್ನೆಲ್ಲ ಸಂಹಾರ ಮಾಡ್ತಾನೆ. ಅದನ್ನ ತಾಲಾಂಕಸ್ಯ, ಅವನಿಗೆ ಬಲರಾಮ ಇನ್ನೊಂದು ಹೆಸರು ತಾಲಾಂಕ ಅಂತ. ತಾಲ ವೃಕ್ಷ ಅವನ ಧ್ವಜದಲ್ಲಿ, ಅವನ ಬಲರಾಮನ ಧ್ವಜದಲ್ಲಿ ನಮ್ಮ ಹೇಗೆ ಎಲೆಕ್ಷನ್ ಸಿಂಬಲ್ ಇರ್ತಲ್ಲೋ, ಆಗ ಅವನ ಧ್ವಜದಲ್ಲಿ ತಾಲ ಮರ ಅವನ ಇದು. ಅದಕ್ಕೆ ತಾಲವನ್ನ ಅಂಕವಾಗುಳ್ಳವನು ತಾಲಾಂಕ. ಬಲರಾಮನ ಇನ್ನೊಂದು ಹೆಸರು ತಾಲಾಂಕ ಅಂತ. ತಾಲಾಂಕಸ್ಯ ಅವ್ರು ಹೇಳ್ತಾರೆ. ಅದನ್ನ ಅವನು ಮಾಡಿದಂತ ಇದೆಯಲ್ಲ, ತಥಾವಿಧ ವಿಹೃತಯ, ಅವನು ಮಾಡಿದಂತ ಆ ಲೀಲೆಗಳಿದೆಯಲ್ಲ, ಆ ಲೀಲೆಗಳು ಹೇಳ್ತಾರೆ. ಅದು ನಹ ಭದ್ರಾಣಿ ಸನ್ವಂತು, ನಮ್ಮನ್ನ ಭದ್ರಾಣಿ ಅಂತಂದ್ರೆ ಮಂಗಳವಾಗಿ, ತನ್ವಂತು ಅವನ ಮಂಗಳಕಾರ ನಮಗೆ ವಿಸ್ತರಿಸಲಿ ಅಂತ ಮೇಲಿನ ಶ್ಲೋಕದ ಅರ್ಥ ಇದು. ಇದಕ್ಕೆ ಇಲ್ಲಿ ಅನೇಕವಾದ ಇದರಲ್ಲಿ ಬರ್ತಾನೆ. ಇದರಲ್ಲಿ ಬೃಹತ್ವದ ದರ್ಶನ, ಅವನು ಅನೇಕ ಮಾಡಿದಂತ ಕೆಲಸ ಇದೆಲ್ಲ. ಇದರಲ್ಲಿ ಅವನು ಗಂಗೆಯನ್ನ, ಹಸ್ತಿನಾಪುರವನ್ನ ಎಳೆಯೋದು, ಇದನ್ನೇ ಯಮನೆಯನ್ನ ಎಳಿತಾನೆ. ಬರೋದಿಲ್ಲ ಅಂತಾಳೆ, ಸುಮ್ಮನೆ ಇರ್ತಾನೆ. ಅವ್ನು ಕುಡಿದು ಅಮಲಲ್ಲಿ ಅವನು ಸ್ವಲ್ಪ ಇದಾಗಿರ್ತಾನೆ. ತನ್ನ ಸ್ತ್ರೀಯರಲ್ಲಿ ವಿಹಾರ ಮಾಡ್ತಿರ್ಬೇಕಾದ್ರೆ ಸ್ನಾನ ಮಾಡ್ಬೇಕು ಅನ್ಸುತ್ತೆ, ಯಮನೆ ಬಾ ಅಂದ್ರೆ ಬರೋದಿಲ್ಲ. ನನ್ನ ಮಾತು ಕೇಳಲ್ವಾ ಅಂತ ಹಾಲಾಗಿ ಎಳೆದು ಬಿಡ್ತಾನೆ. ಆಗ ಓಡ್ ಬರ್ತಾಳೆ, ಬಂದ್ಬಿಟ್ಟು ಕ್ಷಮ ಕೇಳ್ಕೊಂಡು ಹರ್ಕೊಂಡು ಬರ್ತಾಳೆ ಇರೋ ಜಾಗಕ್ಕೆ. ಆ ಜಾಗ ಎಲ್ಲ ಇವಾಗ್ಲೂ ಇದೆ. ಆಮೇಲೆ ಹಸ್ತಿನಾಪುರಕ್ಕೂ ಶುಕ ಮಹರ್ಷಿಗಳು ತೋರಿಸಿದ್ದಾರೆ. ಇವತ್ತು ಆ ದಕ್ಷಿಣ ಮೇಲೆ ಹಸ್ತಿನಾಪುರ ಅಂದ್ರೆ ಡೆಲ್ಲಿ ಇದೆಯಲ್ಲ, ಇವಾಗ ಆ ದಕ್ಷಿಣ ಭಾಗ ಉಬ್ಬಿದೆಯಂತೆ, ಆ ಗಂಗೆ ಕಡೆಗೆ ಹೋಗ್ತಾ ಅಂದ್ರೆ ಇನ್ನು ಸ್ವಲ್ಪ ಹೇಳಿದ್ರೆ ಗಂಗೆ ಹೊಟ್ಟೋಗ್ಬಿಡೋದು. ಅದನ್ನ ಅದ್ಯಾಪಿ ಅಂತ ಅವ್ರು ಹೇಳ್ತಾರೆ ಯಾರು ಶುಕ ಮಹರ್ಷಿ. ಇವತ್ತಿಗೂ ಸಹ ಹಸ್ತಿನಾಪುರ ಸ್ವಲ್ಪ ದಕ್ಷಿಣ ಭಾಗ ಮೇಲಿದೆ. ಹಾಗೆ ಎಳೆದಾಗ ಅದ್ ಮೇಲೂ ಎದ್ಕೊಂಡು ತಗೊಂಡ್ಬಿಟ್ಟು ಹೇಳ್ತಾರೆ. ಇವನು ಮಾಡಿದ್ದು ಸಹ ಇದು ಅಪೃಥಕ್ ಭೂತ. ಇವನ ಕೇಳಿ ಇವನನ್ನ ಮಾಡಿದಂತಹ ಇದು ಅವನು ಮಾಡಿದಂತಹ ಅಪೃಥಕ್ ಭೂತ, ಒಂದಕ್ಕೊಂದು ಸೇರಿರೋದು. ಈ ಅಂದ್ರೆ ಅಲ್ಲಿ ಅಪೃಥಕ್ ಭೂತ ಅಂದ್ರೆ ಕೃಷ್ಣದ ಹೆಚ್ಚೋ ಬಲರಾಮದ ಹೆಚ್ಚೋ ಅಂತಲ್ಲ, ಎರಡೂ ಹೆಚ್ಚೆ. ಇಬ್ರು ಅಂತಂತ ಮಹಾವಿಧ ಕೆಲಸವನ್ನ ಮಾಡಿದ್ದಾರೆ ಅಷ್ಟೇ. ಅದಾದ್ಮೇಲೆ ಅವನು ಇಲ್ಲಿ ಅದ್ ಹೇಳ್ತಾರೆ ಅದರಲ್ಲಿ. ಆಮೇಲೆ ಅವನಿಗೆ ಹೇಳ್ತಾರೆ, ಅದಕ್ಕೆ ಅದ್ ಹೇಳ್ತಾರೆ. ಅವನು ಕೃಷ್ಣ ಬಂದು ಕುವಲಯ ಪೀಡನ್ನ ಕೊಂದ, ಅಂದ್ರೆ ಗಜವನ್ನ ಕೊಂದ. ಇವನೇನ್ ಮಾಡ್ತಾನೆ, ಗಜ ಕೊಯವನ್ನ ಕೊಂದ. ಹಸ್ತಿನಾಪುರ ಗಜಗಳು ವಾಸಿಸುವ ವಸ್ತು, ಅವನು ಗಜನ್ವನ್ನ ಕೊಂದ. ಗಜಗಳನ್ನು ವಾಸಿಸುವ ಊರನ್ನ ಇವನು ಕೊಂದ ಅಂದ್ರೆ ಕೊಲ್ಲೋದಕ್ಕೆ ಹೋಗಿದ್ದ. ಅವನು ಕ್ಷಮೆ ಕೇಳದಿಂದ ಬಿಟ್ಟ ಅಷ್ಟೇ. ಅದರಿಂದ ಇಬ್ಬರೂ ಸಹ ಮಾಡಿದ ಕೆಲಸಗಳಲ್ಲಿ ಒಂದಕ್ಕೊಂದು ಅಪೃಥಕ್ ಸಿದ್ಧತ್ವ ಕಾಣುತ್ತೆ ಅಂದ್ಬಿಟ್ಟು ಇದ್ರಲ್ಲಿ ಕಾಣ್ತಾ ಇದ್ರಲ್ಲಿ. ಅವಾಗ ಅನನ್ಯತ್ವೇ ತೋರಿಸುತ್ತೆ, ಅನ್ಯತ್ವ ತೋರಿಸೋದಿಲ್ಲ. ಇಬ್ಬರೂ ಸಹ ಮಹಾವಿಶೇಷವ. ಅವನು ಶೇಷನೇ ಆಗಿದ್ರು ಅವತಾರ ಕಾಲದಲ್ಲಿ ಭಗವಂತನ ಅಂಶ ಸೇರ್ಕೊಂಡಿರೋದ್ರಿಂದ ಕಡೆಗೆ ಅವನಿಗೆ ಎಲ್ಲರೂ ಅವನಿಗೆ ಸಾಕ್ಷಾತ್ ಭಗವಂತನ ಅಂಶ ಇಟ್ಕೊಂಡು ಭಗವಂತನಾಗೆ ಹೋಳ್ತಾರೆ. ಅದು ದೊಡ್ಡ ಒಂದು ಸ್ತೋತ್ರವೇ ಬರುತ್ತೆ. ಯಾರು ಇವನು ವಸುದೇವನೇ ಬಲರಾಮನ್ನ ಹೊಗಳ್ಬೇಕಾದ್ರೆ ಅವನು ದೊಡ್ಡ ಪರಮಾತ್ಮ ಅನ್ನೋದನ್ನ ಸ್ತೋತ್ರವನ್ನು ಮಾಡ್ತಾನೆ. ಇದೆಲ್ಲ ಬರುತ್ತೆ. ಇದು ಅವನು ಹೇಳ್ತಾರೆ ಕಡೆಗೆ. ಅವನಿಗೆ ಬೇರೆ ಯಾವ್ದು ರಾಗ ತಾಳ ಇದೆಲ್ಲ ಅದರಲ್ಲಿ ಇವರು ಬೇರೆ ನಮ್ಮ ಇನ್ನೊಂದು ಅವನು ಕಳಿಂಗ ರಾಜನ ಒಂದು ದ್ಯೂತದ ಒಂದು ಪ್ರಸಂಗ ಬರುತ್ತೆ. ಅದನ್ನ ತಗೊಂಡು ರಂಗರಾಜ ಸ್ತವದಲ್ಲಿ ಅದ್ಭುತವಾಗಿ ಪರಾಶರ ಭಟ್ರು ಒಂದು ಹೇಳಿದ್ದಾರೆ. ಅದಕ್ಕೆ ಅದನ್ನ ನೋಡೋಣ ಕಡೆಗೆ. ಇದು ಪರಾಶರ ಭಟ್ರು ಮಾಡದಂತ ಇದೆ ಎಲ್ಲ. ಯಾಕೆಂದ್ರೆ ಇದು ಎಲ್ಲವನ್ನೂ ಸೇರಿ ಇವರು ಅವನ ಕ್ಷೀರಂ ಶರ್ಕರೆ ಏವ ಅನ್ಬೇಕಾದ್ರೆ ಅವನು ಮಾಡಿದಂತಹ ಕೆಲಸಗಳು ಅಂದ್ರೆ ಅವನ ಕ್ರೀಡೆಗಳು ಅಂತ ಹೋದ್ ಕೆಲಸ ಹೋದ್ರು ಸಾಹಸ ಯಾವ್ದಾರು ಆಗುತ್ತೆ. ಅವರೆಲ್ಲ ಕ್ರೀಡೆಗೆ ಮಾಡೋದು, ಕ್ರೀಡೆ ತರ ಆಯ್ತು, ದೊಡ್ಡ ಸಾಹಸವೇ. ಕಾಳಿಂದ ಮಾಡಿದ್ದು ಕ್ರೀಡೆಗೋಸ್ಕರ ಮಾಡಿದ್ದು, ಅದು ದೊಡ್ಡ ಸಾಹಸವೇ ಆಯ್ತು. ಪೂತನ ಎಲ್ಲವೂ
ಕ್ರೀಡಾರ್ಥವ ಮಾಡೋದು ದೊಡ್ಡ ದೊಡ್ಡ ಸಾಹಸವೇ ಆಯ್ತು. ಅದೇ ತರ ಇವನು ಇಲ್ಲಿ ಬಲರಾಮನ್ನ ಇವರು ಪರಾಶರ ಭಟ್ರು ಈ ತರ ಹೇಳ್ತಾರೆ. ಯದ್ಯೂತೆ ವಿಜಯ ಪದಾನ ಗಣನ ಕಾಳಿಂಗ ದಂತಾಕುರೈಃ ಯದ್ವಿಶ್ಲೇಷಲವೋಪಿ ಕಾಲಿಯ ಭುವೆ ಕೋಲಾಹಲಾಯಾಭವತ್ ದೂತ್ಯೇನಾಪಿ ಚ ಯಸ್ಯ ಗೋಪವನಿತಾಃ ಕೃಷ್ಣಾಗಸಾಂ ವ್ಯಸ್ಮರನ್ನೇ ಅನ್ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ರಂಗೇಶನ್ ಅದರಿಂದ ರಂಗೇಶ ಅಂತ ಅವನಿಗೆ ಪ್ರತಿಯೊಂದು ಸಹ ತಂತ್ವಾ ಕ್ಷೇಮ ಕೃಷಿ ವಲಂ ಹಲಧರಂ ರಂಗೇಶ ಭಕ್ತಾಸ್ಮಹೆ. ಇಲ್ಲಿ ಎಲ್ಲನೂ ರಂಗನಾಥನ್ನೇ ಆಳಿದ್ರಿಂದ ರಂಗನಾಥನೇ ಅಂತ ಹೇಳ್ತಾರೆ ಕಡೆ ಅವರಿಗೆ. ಯದ್ಯೂತೆ ನೀನು ಬಲರಾಮನಾಗಿದ್ದ ಅವತಾರದಲ್ಲಿ ಯಾವ ಒಂದು ದ್ಯೂತ ಅಂದ್ರೆ ಆಟ, ಪಗಡೆ ಆಟ, ಇದರಲ್ಲಿ ದ್ಯೂತದಲ್ಲಿ ವಿಜಯ ಪದಾನ ಗಣನ ಅವನು ಯುದ್ಧದ ಇದು ಬೇರೆ ತರ ಇವ್ರ ಅರ್ಥ ಮಾಡುವ ಬೇರೆ ತರ ಮಾಡಿದ್ದಾರೆ, ಕಥೆಯಲ್ಲಿ ಬೇರೆ ತರ ಬರುತ್ತೆ, ಅಲ್ಲಿ ಚಮತ್ಕಾರ ಮಾಡಿದ್ದಾರೆ. ಅವನು ಎಷ್ಟು ಸಲ ಗೆದ್ದೆ ಅಂತ ಗುರುತು ಮಾಡ್ಕೊಳ್ಳೋದಿಕ್ಕೆ ಈಗ ಲೆಕ್ಕ ಇಡ್ಬೇಕಲ್ಲ, ಒಂದು ಸಲ 2 ಸಲ ಪಗಡೆ ಆಟ 10, 15 ಎಷ್ಟೋ ಆಡಿದ್ದಾರೆ. ಆದ್ರೆ ಬಲರಾಮ ಎಷ್ಟರಲ್ಲಿ ಗೆದ್ದ ಎಂದು ಎಲ್ಲಾದ್ರಲ್ಲೂ ಕೆಲವು ಸೋತಿರ್ತಾನೆ, ಎಷ್ಟರಲ್ಲಿ ಗೆದ್ದ ಅನ್ನೋದಕ್ಕೆ ಹೇಳ್ತಾರೆ ವಿಜಯ ಪದಾನ ಗಣನ. ಅದು ಎಣಿಕೆ ಹೇಗ್ ಮಾಡದ್ನಪ್ಪ ಅಂದ್ರೆ ಬಲರಾಮ ಏನ್ ಮಾಡದ್ನಂತೆ, ಅವನು ಕಾಳಿಂಗ ದಂತಾಕುರೈಹಿ ಕಳಿಂಗ ರಾಜನ ಜೊತೆ ಇದಾಗೋದು ಇವನ ರುಕ್ಮಿಯತ ಯುದ್ಧದಾಗೋದು. ರುಕ್ಮಿಗೆ ಅವನ ಪಕ್ಕ ಹೇಗೆ ಶಕುನಿ ನಿಂತುಕೊಂಡು ಧೃತರಾಷ್ಟ್ರನಿಗೆ ಇವನಿಗೆ ದುರ್ಯೋಧನ ಸಹಾಯವಾಗಿದ್ನೋ ಆ ತರ ಈ ಕಳಿಂಗ ರಾಜ ಅವನು ಕೃಷ್ಣ ದ್ವೇಷಿ. ಇವ್ರ ಹತ್ರ ಜೂತ ಆಡಕ್ ಹೇಳಿ ಅವನ್ ಮಾಡ್ತಾನೆ. ಆಗ ಇವನ್ ಮಾಡತ್ತೆ ಕಾಳಿಂಗ ದಂತಾಕುರೈಹಿ, ಆ ಕಳಿಂಗ ರಾಜನ ಹಲ್ಲುಗಳನ್ನು ಉದುರಿಸಿದ್ನಂತೆ. ಆ ಹುಲ್ಲು ಕೆಳಗೆ ಬಿತ್ತಲ್ಲ ಹಲ್ಲು, ಆ ಹಲ್ಲನ್ನ ಎಣಿಸಿದ್ರೆ ಎಷ್ಟರಲ್ಲಿ ಇವನ್ ಗೆದ್ದ ಅನ್ಬಿಟ್ಟು ಅದ್ಭುತವಾಗಿ ಹೇಳ್ತಾರೆ. ಯದ್ವಿಶ್ಲೇಷಲವ ಅಪಿ ಅದಂದ್ರೆ ಯಾವ ಒಂದು ಅವನ ಎಣಿಕೆ ಕಳಿಂಗರಾಜನಿಗೆ ಎಷ್ಟು ಹಲ್ಲು ಉದುರುತ್ತೋ ಅಷ್ಟು ಸಲ ಇವನು ಗೆದ್ದ ಅಂತ ಆಯಿತು ಅನ್ಬಿಟ್ಟು ಅದನ್ನ ಹೇಳ್ತಾರೆ. ಅದನ್ನ ಯದ್ವಿಶ್ಲೇಷ ಲವ ಅಪಿ, ಯಾವ ಒಂದು ವಿಶ್ಲೇಷ ಲವ ಅಪಿ, ಒಂದು ಕ್ಷಣವೂ ಸಹ ಕೃಷ್ಣನ್ನ ಬಿಟ್ಟಿರ್ತಿರೋದು, ಅದು ಶೇಷನ ಗುಣ, ಅದು ಶೇಷನ ಬಿಟ್ಟಿರೋದಿಲ್ಲ. ಒಂದು ಕ್ಷಣವೂ ಬಿಟ್ಟಿರೋದ್ರೆ ಯಾವಲಾರು ಒಂದು ಬಿಟ್ಟಾಗ ಆಗ ಏನಾದ್ರು ಇವನು ಗಂಡಾಂತರ ಮಾಡ್ಕೊಂಡ್ಬಿಡ್ತಾನೆ ಅಂತ ತಣ್ಣನ ಮೇಲೆ ಅಷ್ಟಿದು ಇವನಿದು ಅಂದ್ರೆ ಅಸ್ಥಾನ ಇದು ಭಯ ಬರ್ತಲ್ಲ, ಹಾಗೆ ಕಾಳಿಂಗ ಮಾಡುವಾಗ ಇರಲ್ವಂತೆ ಬಂದು ಏನ್ ಕೆಲಸ ಮಾಡಿದೆ, ನಾನು ಇಲ್ದೇ ಇರುವಾಗ ನೀ ಬಂದ್ಬಿಟ್ಟೆ ಅಂತ ತಮ್ಮನ ಮೇಲೆ ಪ್ರೀತಿಯಿಂದ ಜೋರ್ ಮಾಡ್ತಾನಂತೆ. ನಾ ಇಲ್ದೇ ಇರುವಾಗ ನೀ ಬಂದಿಯಲ್ಲ, ಏನಾರು ಆಗಿದೆ ಏನಾಯ್ತು ಅಂದ್ಬಿಟ್ಟು ಆ ತರ ಅದನ್ನ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಯದ್ವಿಶ್ಲೇಷ ಲವಾಪಿ, ಒಂದು ಕ್ಷಣ ಆಗ್ಲಿದ್ರು ಸಹ ಅವನು ಒಂದೇ ಒಂದು ಕ್ಷಣ ಆಗಿರಲು ಒಂದೇ ಒಂದ್ ಸಲ ಆಯ್ತಂದ. ಯಾವಾಗ ಕಾಳಿಯ ಭುವೆ ಕೋಲಾಹಲಾಯ, ಆ ಕಾಳಿಯ ಮರ್ದನ ಮಾಡುವಾಗ ಬಲರಾಮ ಇರೋದಿಲ್ಲ. ಆಗ ಇಲ್ಲಿ ಅದು ಕಚ್ಚಿ ಎಲ್ಲ ಮಾಡ್ತಲ್ಲ ಅವನಿಗೆ, ಎಲ್ಲ ಓಡ್ ಬಂದು ಬಲರಾಮಗೆ ಹೇಳುತ್ತೆ. ಎಲ್ಲೋ ಇರ್ತಾನ ಅವನು, ತಾಯಿಯನ್ನು ಕೆಲಸ ಕೊಟ್ಟಿರ್ತಾರೆ, ನೋಡು ಬಲರಾಮ ಈ ತರ ಕಾಳಿಂಗ ಅಂತ ಓಡ್ ಬರ್ತಾನೆ. ಅವಾಗ ಹೇಳ್ತಾರ ಕೋಲಾಹಲ, ಅದಕ್ಕೆ ಒಂದು ಅವಕಾಶ ಆಯ್ತು ನೋಡು, ನಾನ್ ಇದ್ದಿದ್ದರೆ ನಿನಗೆ ಕಾಳಿಯನ್ನು ಕಚ್ಚಕ್ ಬಿಡ್ತಾ ಇದ್ನ, ಇದಕ್ಕೆ ನಾನು ಇಲ್ದೇ ಇರುವ ಎಂತ ಅವತಾರ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಅದನ್ನ ಹೇಳ್ತಾರೆ ಒಂದು ಕೋಲಾಹಲಕ್ಕೆ ಕಾರಣವಾಯಿತು. ಯಾವ ಒಂದು ಇದರಿಂದ ಬಲರಾಮ ಒಂದು ಕ್ಷಣ ಅವನ ಜೊತೆ ಇರ್ಲಿಲ್ವೋ, ಅಂದ್ರೆ ಅಪೃತಕ್ ಅಂತ ಹೇಳುವಾಗ ಅವರು ಅವನ ಆಟಕ್ಕೂ ಅಪೃತಕ್ ಸಿದ್ಧತ್ವ, ಅವನು ಯಾವಾಗಲೂ ಬಿಟ್ಟಿರೋದಿಲ್ಲ, ಜೊತೆಲೇ ಇರ್ತಾ ಇದ್ದ, ತಮ್ಮನ್ನ ಕಾಪಾಡ್ತೀನಿ ಅಂತ ಅವನ ಭಾವನೆ. ಇಲ್ಲಿ ಅವತಾರದಲ್ಲಿ ಅಣ್ಣ ಬೇರೆ ಆಗಿದ್ದಾನ, ಅದರಿಂದ ತಮ್ಮನ್ನ ಕಾಪಾಡೋದು ನನ್ನ ಭಾವನೆ ಅಂತ ಕೃಷ್ಣನ್ಗೆ ಅದೇ ತರ ಇರ್ತಾನೆ. ಪ್ರತಿಯೊಂದು ಇದರಲ್ಲೂ ಸಹಾಯಕನಾಗಿ ಅವನ್ನ ಕಾಪಾಡ್ತಾ ಇರ್ತಾನೆ. ಅವನು ಕೃಷ್ಣನ ಮೇಲೆ ಹೇಳಿದ್ರೆ ಮಾತ್ರ ಅವನು ಯಾರಿಗೂ ಸಹಿಸೋದಿಲ್ಲ. ಬೇರೆ ಎಲ್ಲ ಇರ್ತಾರೆ, ಕೃಷ್ಣನ ಹೇಳಿದ್ರೆ ಮಾತ್ರ ಯಾರಿಗೂ ಹಿಂದೆ ಬಂದು ನೋಡೋದಿಲ್ಲ ಅಂತಹ ಇದು. ಅದಕ್ಕೆ ಅವನು ಕಾಳಿಂಗನ ಇವರು ಎಲ್ಲ ರುಕ್ಮಿ ಎಲ್ರನ್ನು ಬರುತ್ತೆ, ಎಲ್ಲರನ್ನು ಕೊಂದಾಕ್ಬಿಡ್ತಾನೆ ಅವನು ಅಂತ. ಅವನು ಅಷ್ಟೇ ಅಲ್ವಂತೆ ಅವನಿಗೆ. ಆಮೇಲೆ ಅಪಿಚ ಅದು ಅಲ್ಲದೆ ಇನ್ನು ಹೇಳ್ತಾರೆ ಇವರು ಚೆನ್ನಾಗಿ, ಯಸ್ಯ ದ್ಯೂತೇನ ದೂರ ಕೃತ್ಯದ ಕಡೆಗ ಅವಾಗ ದೂತ್ಯೇನ, ಅಲ್ಲಿ ದ್ಯೂತೇನ ಶುರು ಮಾಡ್ದ, ಇಲ್ಲಿ ದೂತ್ಯೇನ. ಇಲ್ಲಿ ಏನಪ್ಪ ದೂತ್ಯ ಅಂದ್ರೆ ದೂತ್ಯ ಕೃತದಿಂದ ಅಂದ್ರೆ ಗೋಪವನಿತಾಹ ಕೃಷ್ಣಾಗಸ. ಈ ಕೃಷ್ಣ ಏನ್ ಮಾಡ್ತಾನೆ, ಅವ್ರಲ್ಲಿ ಮಾಡ್ತಾನ ಆಟ ಆಡ್ಬೇಕಾದ್ರೆ ಒಬ್ಳನ್ನ ಬರಕ್ ಹೇಳಿ ಇನ್ನೊಬ್ಳ ಜೊತೆ ಆಟ ಆಡೋದು, ಅವಳು ಕೋಪ ಬರೆಸೋದು, ಇದೆಲ್ಲ ಮಾಡ್ತಾನಲ್ಲ, ಅವರೆಲ್ಲ ಕೋಪಿಸ್ಕೊಂಡು ಇವ್ರ ಮೇಲೆ ಇರ್ತಾರಂತೆ. ಆಗ ಬಂದ್ಬಿಟ್ಟು ಏನ್ ಮಾಡ್ತಾನಂತೆ, ಅಣ್ಣನ ದೂತ ಕಳಿಸ್ತಾನಂತೆ. ಅಣ್ಣ ಹೋಗು ಬಲರಾಮ ನೋಡ, ಅವಳು ಕೋಪಿಸ್ಕೊಂಡ್ಬಿಟ್ಟು ಯಾವ್ದೋ ಒಂದು ಎಕ್ಸ್ಟ್ರಾ ಹೆಚ್ಕೊಳ್ಳಿ, ಅವಳು ಕೋಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಇವನು ದೂತನಾಗ ಅಲ್ಲಿ ಹೋಗೋದಂತೆ. ಅಲ್ಲಿ ಹೋಗಿ ಅವಳಿಗೆ ಇವನು ಬಹಳ ಚೆನ್ನಾಗಿ ಮಾಡೋದು, ಇವನು ಬಲರಾಮ ಮಾತಲ್ಲಿ ತುಂಬಾ ಮಲ್ಲ ಅಂತ ತುಂಬಾ ಚೆನ್ನಾಗಿ ಮಾತಾಡಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರಿಗೆ ಕೃಷ್ಣನ ಮೇಲಿರೋ ಕೋಪವನ್ನು ಹೋಗುವಂಗೆ ಮಾಡ್ತಾ ಇದ್ನಂತೆ. ಅದಕ್ಕೆ
ಕೃಷ್ಣ ಗಸ ಅಂತ ಅವನ ತಪ್ಪುಗಳು, ಕೃಷ್ಣ ಆಗಸ ಅಂದ್ರೆ ಅವನ ತಪ್ಪುಗಳು ಕೃಷ್ಣಾಗಸ. ಅದನ್ನ ವ್ಯಸ್ಮರನ್ನೇ ಅವರೇನ್ ಮಾಡ್ತಾನಂತೆ, ಇವನ ಮಾತುಗಳಿಂದ ಕೃಷ್ಣ ಮಾಡಿದ ತಪ್ಪನ್ನ ಮರೆತು ಬಿಟ್ಟು ಮತ್ತೆ ಇದು ಸಂಧಿ ಮಾಡ್ಕೊಳ್ಳೋದು, ಅವ್ರಿಗೆ ಒಬ್ರು ಸೇರಿಸೋದಲ್ಲ ಆ ಕೆಲಸವನ್ನು ಮಾಡೋದಾದ ಕ್ಷೇಮ ಕೃಷಿ ವಲ ಅಂದ್ರೆ ಕೃಷಿ ವಲ ಕ್ಷೇಮವನ್ನ ಮಾಡೋದ್ರಲ್ಲೇ ಅವನು ಆ ಒಂದು ಕೃಷಿ ಅವನಿಗೆ ಹೇಗೆ ಭೂಮಿಯನ್ನ ಉಳಿತಾರೋ ಇವನು ಕ್ಷೇಮವನ್ನೇ ಅಂದ್ರೆ ಎಲ್ಲರಿಗೂ ಕ್ಷೇಮ ಉಂಟು ಮಾಡೋದು, ಆಶ್ರಿತರ ಕ್ಷೇಮಕ್ಕಾಗಿಯೇ ಅವನು ಕೃಷಿ ಮಾಡುವವನು ಅಂತ. ಇಲ್ಲಿ ತಮ್ಮ ಆಶ್ರಿತರು ಮುಖ್ಯವಾದ ಆಶ್ರಿತವನು ತಮ್ಮ ಅವನಿಗೆ. ಅಂತಹ ಹಲಧರಂ ಅವನ ನೇಗಿಲು ಅವನ ಆಯುಧದಿಂದ ಹಲವನ್ನು ಧರಿಸ್ಕೊಂಡದ್ದಂತ ತ್ವಾಂ ನಿನ್ನನ್ನು ಭಕ್ತ ಸ್ಮಹೆ ಅಂತ ಹೇಳ್ತಾರೆ. ಅದರಿಂದ ನಾವು ಎಲ್ಲರೂ ಪಡೆಯುವಂತಲಾಗಿ ಅಂದ್ರೆ ಬಹಳ ಮನೋಜ್ಞವಾಗಿ ಅವನ ವರ್ಣನ ಇಲ್ಲ. ಅದಕ್ಕೆ ಇಲ್ಲಿ ಪಕ್ಕತ್ ಕೌರವ ಪಟ್ಟಣ ಪರ್ವತಯ ಅಂತ ಇಲ್ಲಿ ಶುರು ಮಾಡುದು. ಸ್ವಾಮಿ ಯಾವಾಗ್ಲೂ ಪೂರ್ವಾಚಾರ್ಯ ಏನ ಹೇಳಿದ್ರೆ ಅದರ ಒಂದು ಧಾಟಿಯಲ್ಲೇ ಹೋಗ್ತಾರೆ, ಯಾಕೆಂದ್ರೆ ಅದು ಅವರಿಗೆ ಮನಸ್ಸು ತುಂಬಾ ಹಿಡಿಸಿರುತ್ತೆ ಅಂತ. ನಮಗೂ ಸಹ ಅತ್ಯಂತ ಅದ್ಭುತವಾಗಿ ಒಂದು ತಮಾಷೆಯಾಗಿ ಈ ಕತೆ ಬೇರೆ ತರ ಬರುತ್ತೆ. ಅಲ್ಲಿ ನೋಡೋಣ ಇದರಲ್ಲಿ ಈ ತರ ಅವರು ಈ ಶೇಷ ಮತ್ತು ಶೇಷಿಗಳ ಅವರು ಇಬ್ಬರು ಬರ್ತಾರೆ. ಇಲ್ಲಿ ನಮಗೆ ಹಿಂದೆ ನಮ್ಮ ಸಿದ್ಧಾಂತ ವಿಶಿಷ್ಟವಾದ ಅದ್ವೈತ ಅಂದ್ರೆ ಇಬ್ರು ಬೇರೆ ಬೇರೆ, ನಮ್ಮ ಸಿದ್ಧಾಂತ ಇದರಿಂದ ಬಂದು ಅನ್ನೋ ತರ ಇಬ್ರು ಬೇರೆ ಆದರೆ ಅಪೃಥಕ್ ಸಿದ್ಧತ್ವ. ಹೇಗೆ ಜೀವಾತ್ಮ ಪರಮಾತ್ಮ ಮತ್ತೆ ತಾಯಿ ಮತ್ತು ಭಗವಂತ ಯಾವ ತರ ಇರ್ತಾರೋ ಇಬ್ರು ಬೇರೆ ಆದ್ರೂ ಅಪೃಥಕ್ ಇರ್ತಾರೋ ಆ ತರ ಇಲ್ಲಿ ಈ ಶೇಷಿ ಆದ್ರಿಂದಲೂ ಅಪೃಥಕ್ ಸಿದ್ಧತ್ವ ಹೊಂದುತ್ತೆ. ಅವತಾರ ಕಾಲದಲ್ಲೂ ಸಹ ಅವರಿಬ್ಬರೂ ಸಹ ಇದು ವಿಶಿಷ್ಟವಾದ ಅವರು ಇರ್ತಾರೆ ಅಲ್ಲಿ. ಇಲ್ಲಿ ಆ ಭದ್ರಮನ್ನ ಪದ ಯಾಕೆ ಹಾಕಿದ್ರು ಅನ್ನೋದಕ್ಕೆ ಅದ್ಭುತವಾಗಿ ವ್ಯಾಖ್ಯಾನ ಹೇಳ್ತಾರೆ. ಅವನು ಬಲಭದ್ರ ಅಂತ ಅವನ ಹೆಸರು ಅವನಿಗೆ ಅಲ್ಲಿ. ಅದಕ್ಕೆ ಇಲ್ಲಿ ಭದ್ರಾಣಿನಃ ಅಂತ ಹೇಳ್ತಾರೆ. ಭದ್ರಾಣಿ ನಹ ತನ್ವಂತು ಅಂತ ಆ ಭದ್ರ ಪದವನ್ನ, ಯಾಕೆಂದ್ರೆ ಅವನು ಬಲಭದ್ರ. ಭದ್ರ ಅಂದ್ರೆ ನಮ್ಮ ಇದು ಅಂದ್ರೆ ಸ್ಥಿರವಾಗಿರೋದು, ಒಂದು ಚೂರು ವ್ಯತ್ಯಾಸ ಆಗುದಿಲ್ಲ. ಅಂದ್ರೆ ಅವನ ಒಂದು ಮಂಗಳಕರ ಮಾಡಿದ್ರೆ ಅವನು ಯಾವಾಗ್ಲೂ ಕೇಳಿದ್ರೆ ಅದಕ್ಕೆ ಕ್ಷೇಮ ಕೃಷಿ ವಲಂ ಅಂತ ಪದವನ್ನು ಹಾಕಿದ್ರಲ್ಲ ಅವರು, ಅದನ್ನ ಇದೆ ಸ್ವಾಮಿ ಭದ್ರಾಣಿನ ಅಂತ ಪದವನ್ನ ಅದನ್ನ ಬದಲಿಸಿ ಭದ್ರ, ಯಾಕೆಂದ್ರೆ ಶ್ರುತಿನಲ್ಲೆಲ್ಲ ಭಗವಂತನ ಕೊಂಡಾಡುತ್ತೆ, ಭಗವಂತನ ಭದ್ರ ಅಂತ ಕೊಂಡಾಡುತ್ತೆ. ಭದ್ರಂ ಕರ್ಣೇ ವಿಷ್ಣು ಯಾವ ದೇವಾಹ ಭದ್ರಂ ಪಶ್ಯ ಮಾಕ್ಷ ವಿರ್ಯಜತ್ರ ಅಂದ್ಬಿಟ್ಟು ಕೊಂಡಾಡುತ್ತೆ. ಭಗವಂತನ ಭದ್ರ ಅಂತ ಸಂಬೋಧನೆ ಮಾಡುತ್ತೆ. ಭದ್ರಂ ಅಂದ್ರೆ ಒಳ್ಳೆಯದು ಅಂತ ಒಂದು ಭಗವಂತನ ಗೀತೆ ಅಂತ ಒಂದು ಒಳ್ಳೆಯದನ್ನ ಕಿವಿಯಿಂದ ಕೇಳೋದು ಭಗವಂತನ ಗೀತೆಗಳು ಅಂದ್ಬಿಟ್ಟು ಆ ಭದ್ರ ಅನ್ನೋದು ಅಲ್ಲಿ ಭಗವಂತನ ಸಂಬೋಧನೆ, ಭಗವಂತನ ಹೇಳಿದೆ. ಅದೇ ತರ ಇಲ್ಲಿ ಬಲಭದ್ರ ಅಂತ ಹೇಳೋದ್ರಿಂದ ಭದ್ರಾಣಿನಃ ಅಂತ ಹಾಕಿದ್ರು. ಅದರಲ್ಲಿ ಮೊದಲನೇ ಇದರಲ್ಲಿ ಶ್ಲೋಕದಲ್ಲಿ ಎಲ್ಲ ಇದರಲ್ಲಿ ಹೇಳ್ತಾರಲ್ಲ ಅವರು, ಎಲ್ಲವೂ ಸಹ ನಮಗೆ ಅವನ ಶುಭವನ್ನೇ ಮಾಡ್ಲಿ, ಆತನೋತು ಶುಭಂ ಆತನೋತು ಅಂತ ಮೊದಲೇ ಹೇಳೋದು ಎಲ್ಲ ಹೊಂದುತ್ತಲ್ಲ. ಅಲ್ಲಿ ಶುಭಂ ಆತನೋತು ಅನ್ನೋದನ್ನ ಇಲ್ಲಿ ನಹ ಭದ್ರಾಣಿ ತನ್ವಂತು ಅಂತ ಸ್ವಲ್ಪ ಬದಲಾಯಿಸಿ ಹಾಕಿದ್ರು. ಆ ಬಲಭದ್ರ ಭದ್ರ ಆ ಪದಕ್ಕೆ ಪ್ರಾಸಕ್ಕೋಸ್ಕರ ಅದನ್ನ ಮಾಡ್ತಾರೆ ಕಡೆಗೆ. ಆಮೇಲೆ ಅವನು ಅದೇ ತರ ಅವನು ಭಗವಂತನು ಸಹ ಇಲ್ಲಿ ಅವನ ಹೇಗೆ ಭಗವಂತ ಶರಣಾಗತರನ್ನ ಕಾಪಾಡ್ತಾರೋ ಅದೇ ತರ ಬಲರಾಮ ಸಹ ಎಷ್ಟೇ ಕೋಪದಲ್ಲಿದ್ರು ಅನೇಕ ಸಲ ದುರ್ಯೋಧನ ಕಾಪಾಡಿದವನೆ. ದುರ್ಯೋಧನ ಇಡೀ ಕೌರವರನ್ನ ವಂಶವನ್ನ ನಾಶ ಮಾಡ್ತೀನಿ ಅಂತ ಹೊರಟವನು ಶರಣಾಗತರಾದ ತಕ್ಷಣ ಕ್ಷಮಿಸಿ ಬಿಟ್ಬಿಡ್ತಾನೆ. ಭಗವಂತನಲ್ಲಿರುವ ಆ ಕ್ಷಮಾಗುಣ ಇದೆಯಲ್ಲ ಅದು ಸಹ ಅದರಿಂದ ಅಪೃಥಕ್ ದ್ಯೋತತ್ವ ಅನ್ನೋದು ಆ ಶರಣಾಗತ ವಿಷಯದಲ್ಲೂ ಸಹ ಭಗವಂತನಷ್ಟೇ ಇವನಿಗೂ ಇದೆ ಅಂದ್ಬಿಟ್ಟು ಇಲ್ಲಿ ಅದಕ್ಕೆ ಅಪೃಥಕ್ ಭೂತ ಶಬ್ದವನ್ನ ಎಲ್ಲಾ ಪದಕ್ಕೂ ಸೇರೋ ತರ ಹಾಕಿದ್ರು. ಅವನ ಕೇಳಿಗೂ ಆಗುತ್ತೆ, ಒಬ್ರು ಬಿಟ್ಟಿರೋದಿಲ್ಲ ಅನ್ನೋದು ಆಗುತ್ತೆ, ಅವನ ಕಾಪಾಡೋದ್ರಿಂದ ಅದರಲ್ಲೂ ಮಾಡುತ್ತೆ, ಮತ್ತೆ ಅವನ ಶರಣಾಗತರನ್ನ ಕಾಪಾಡೋದ್ರಲ್ಲೂ ಸಹ ಅಪೃಥಕ್ ಸಿದ್ಧತ್ವ ನಮಗೂ ಇಬ್ರು ಒಂದೇ ಅಂತ ನಮಗೆ ಕಾಣುತ್ತೆ. ಇದನ್ನ ತೋರಿಸ್ಕೊಡ್ತಾರೆ ಕಡೆಗೆ. ಆಮೇಲೆ ಇನ್ನೊಂದ್ 2-3 ವಿಶೇಷ ಏನು ಅಂದ್ರೆ ಇವರು ಹೇಳ್ತಾರೆ ಇನ್ನೊಂದು ಯಾತಕ್ಕೆ ಕ್ಷೀರಂ ಶರ್ಕರೆಯವ ಇಬ್ಬರನ್ನ ಹಾಕೋದು ಅಂದ್ರೆ ಎರಡು ರುಚಿಯಾದ ಪದಾರ್ಥಗಳೇ, ಆದ್ರೆ ಎರಡೂ ಸೇರಿದ್ರೆ ರುಚಿ ಹೆಚ್ಚುತ್ತೆ. ಅದೇ ತರ ಭಗವಂತ ಅತ್ಯಂತ ಶೋಭೆ ಮಾಡ್ತಾ ಇದೆ. ಆದ್ರೂ ಸಹ ಆ ಭಗವಂತ ತನ್ನ ಭಕ್ತರು ಇದ್ದರೆ ಅವನ ಶೋಭೆ ಹೆಚ್ಚಾಗುತ್ತಂತೆ. ಅದು ರಾಮಾಯಣದಲ್ಲಿ ನಾವು ಇದ್ರಲ್ಲಿ ಬರ್ತಾಳೆ, ಶೋಭೇನ ಗುಹೇನ ಸಹಿತೋ ರಾಮ ಲಕ್ಷ್ಮಣೇಶ ಸೀತೆಯ. ಆಮೇಲೆ ಗುಹ ಲಕ್ಷ್ಮಣ ಸೀತೆಯ ಸಹಿತ ರಾಮ ಶೋಭಯಂತಿ. ಭಗವಂತ ಅವನೇ ಶೋಭಾಯಮಾನಾಗಿದ್ದಾನೆ, ಅದರ ಜೊತೆ ಲಕ್ಷ್ಮಣ ಸೀತೆ
ಅದ್ರ ಜೊತೆ ಲಕ್ಷ್ಮಣ ಮತ್ತೆ ಗುಹ ಇವರೆಲ್ಲರೂ ಸೇರ್ಕೊಂಡ್ರೆ ಅಧಿಕಸ್ಯ ಇನ್ನೂ ಶೋಭವನ್ನು ಒಂದೊಂದು ಸೇರಿದ್ರು ಹೆಚ್ಚಾಗುತ್ತಂತೆ ಅವನಿಗೆ ಅಲ್ಲಿ. ಅದಕ್ಕೆ ಅಲ್ಲಿ ಯಾಕೆ ನವೋ ನವೋ ಭವತಿ ಅಂದ್ರೆ ಹೊಸ ಹೊಸವ್ರು ಬಂದಂಗೆ ಅವನ ಶೋಭಾಯಮಾನ ಹೆಚ್ಚಾಗ್ತಾ ಇರ್ತಂತೆ ಭಗವಂತನಿಗೆ, ಭಕ್ತರು ಬಂದು ಸೇರ್ಕೊಂಡ್ರೆ ಅವನಿಗೆ. ಅದೇ ತರ ಇಲ್ಲಿ ರಾಮ ಮತ್ತು ಇಲ್ಲಿ ಕೃಷ್ಣ, ಬಲರಾಮ ಮತ್ತು ಕೃಷ್ಣ ಅವರಿಬ್ರು ಸೇರ್ಕೊಂಡಿರೋದ್ರಿಂದ ಆ ಶೋಭಾ ಅದಕ್ಕೆ ಹೆಚ್ಚಾಯ್ತು. ಅದಕ್ಕೆ ಅದೇ ಕೃಷ್ಣಸ್ಯ ತಾ ಕೇಳಯ ಅಂದ್ಬಿಟ್ಟು ಕ್ಷೀರಂ ಶರ್ಕರೆ ಅಂತ ಅಲ್ಲಿ ಸೇರಿಸ್ತಾರೆ ಅಲ್ಲಿ. ಅದರಿಂದ ಕೃಷ್ಣನ ಕೇಳಿಗಳೇ ಅದ್ಭುತವಾಗಿದೆ, ಬಲರಾಮನ ಕೇಳಿ ನೋಡೋಣ ಇದರಲ್ಲಿ, ಅದು ತುಂಬಾ ಅದ್ಭುತವಾಗಿದೆ. ಅವೆರಡೂ ಸೇರಿದು ಯಾವ ತರ ಇರುತ್ತೆ ಅನ್ನೋದಕ್ಕೆ ಬೇರೆಯೇ ಉಪಮೆ ಕೊಡೋಕ್ಕಾಗೋದಿಲ್ಲ ಅಂತ ಸ್ವಾಮಿ ಏನ್ ಮಾಡಿದ್ರು, ಕ್ಷೀರಂ ಶರ್ಕರೆ ಇವ ಅಂದ್ಬಿಟ್ರು. ಹಾಲಿಗೆ ತೋಳಿ ಸರ್ಕರೆ ಎಷ್ಟು ಚೆನ್ನಾಗಿರುತ್ತೋ ಅವರಿಬ್ಬರದು ಕೇಳಿಗಳನ್ನ ನೋಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನ ಮುಗಿಸಿದ್ರು. ಅದನ್ನ ಇಲ್ಲಿ ಇದರ ಮೇಲೆ ಕೆಲವು ಇನ್ನು ಕೆಲವು ವಿಶೇಷವಾಗಿದೆ. ಆದ್ರೆ ಮೊದಲು ಇದನ್ನ ತಿಳ್ಕೊಂಡ್ಬಿಡೋಣ. ಯಾಕೆಂದ್ರೆ 2-3 ಇದ್ರಲ್ಲಿ ಬರುತ್ತೆ ಇವ್ರಿಗೆ ಯಾರೋ ಬಲರಾಮನ ಇದು 2-3 ಸರ್ಗದಲ್ಲಿ ಬರುತ್ತೆ. ಅದು ಅದನ್ನ ಬೇರೆ ಬೇರೆ ಇದರಲ್ಲಿ ಬರುತ್ತೆ. ಅದೆಲ್ಲ ನೋಡಿ ತಗೋಣ ಅದರಲ್ಲಿ. ಮೊದಲು ಇದನ್ನ ಈ ಯಮನೆಯನ್ನ ಎಳೆಯೋದು ಕಥೆಯನ್ನ ನೋಡೋಣ. ಇಲ್ಲಿ ಬಲರಾಮ ಕೃಷ್ಣ ಇಬ್ರು ದ್ವಾರಕೆಗೆ ಬಂದ್ಬಿಡ್ತಾರಲ್ಲ, ಬಂದ್ಬಿಟ್ಟ ಅಂದ್ರೆ ಕೃಷ್ಣ ಬರೋದೇ ಇಲ್ಲ ಹಿಂದೆ. ಈ ಬಲರಾಮ ಮಾತ್ರ ಅವನು ಆಗಾಗ ಬಂದು ತನ್ನ ಊರವ್ರೆಲ್ಲ ನೋಡ್ಕೊಂಡು, ಜೊತೆಯಲ್ಲಿ ಇದ್ದವರು ಆಟ ಆಡ್ತಿದ್ದವ್ರು ಅವ್ರನ್ನ ಮಾತಾಡ್ಕೊಂಡು, ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿ ಬಂದು ಮಾಡ್ತಾ ಇರ್ತಾನ ಅವನು. ಪ್ರತಿ ಸಲ ಬಂದಾಗ್ಲೂ ಸಹ ಅವರೆಲ್ಲ ಬಂದು ಇವನ ನೋಡಿ ಮಾಡಿ ಕೃಷ್ಣ ಹೇಗಿದ್ದಾನೆ ಯಶೋದೆ ಇವರು ಸಹ ಕೃಷ್ಣ ಹೇಗಿದ್ದಾನೆ ಅಂತ ಎಲ್ಲ ಕೇಳ್ತಾರೆ. ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಅವನು ಕೇಳ್ದ ಅಂತ ಹೇಳ ಅಷ್ಟಕ್ಕೆ ಸಂತೋಷ ಅವ್ರಿಗೆ. ನಮ್ಮನ್ನೆಲ್ಲ ಕೃಷ್ಣ ಕೇಳ್ದ, ಇವನು ಒಬ್ಬರ ಹೆಸರನ್ನು ಕೇಳಿ ಹೇಳಿದ್ದಾನೆ ಅಂದ್ಬಿಟ್ಟು ಅದಂದ್ಬಿಟ್ಟು. ಆದ್ರೆ ಒಂದು ವರ್ಗಕ್ಕೆ ಮಾತ್ರ ಕೋಪ ಅಂತೆ. ಯಾರು ಆ ವರ್ಗ ಅಂದ್ರೆ ಸ್ತ್ರೀಯರು. ಆ ಸ್ತ್ರೀಯರು ಮಾತ್ರ ವರ್ಗ ಅಂತೆ. ಅಂದ್ರೆ ಆ ಸ್ತ್ರೀ ಸ್ವಭಾವದ ಒಂದು ಮಾತ್ಸರ್ಯ ಅದು. ಅಲ್ಲಿರುವ ಸ್ತ್ರೀಯರು ನಮ್ಗಿಂತ ಚೆನ್ನಾಗಿದಾರಾ? ಬರುತ್ತೆ ಶ್ಲೋಕ, ನಾನು ಕಥೆ ಹೇಳ್ತಾ ಇದ್ದೀನಿ ಅಷ್ಟೇ, ತುಂಬಾ ದೊಡ್ಡದಾಗುತ್ತೆ. ಅಲ್ಲಿರುವ ಸ್ತ್ರೀ ನಮ್ಗಿಂತ ಚೆನ್ನಾಗಿದಾರ? ನಮ್ಮನ್ನ ಬಂದು ನೋಡೋಕ್ಕೂ ಆಗದೆ ಅಷ್ಟೇನು ಅವನಿಗೆ ನಮ್ಗಿಂತ ತುಂಬಾ ಚೆನ್ನಾಗಿದ್ದಾರೆ ಅಲ್ಲಿಯ ಸ್ತ್ರೀಯರು. ಅಲ್ಲೇ ಇರಲಿ, ನಾವು ಅವನೇನ ಜ್ಞಾಪಿಸ್ಕೊಳ್ತಾ ಇರ್ತಾರೆ, ಅವನನ್ನ ನಾವೇನು ಜ್ಞಾಪಿಸ್ಕೊಳ್ಳೋದಿಲ್ಲ. ಅವ್ನು ಅಲ್ಲೇ ಇರಲಿ, ಅವ್ನು ಬರೋದೇ ಬೇಡ, ಅವ್ನು ಬಂದ್ರು ನಾವು ನೋಡೋದಿಲ್ಲ ಅಂದ್ಬಿಟ್ಟು ಈ ತರ ಎಲ್ಲ ಆಸೆ ನೋಡ್ಬೇಕು ಅಂತ ಅದನ್ನ ಬೇರೆ ರೀತಿಯಲ್ಲಿ ಸ್ತ್ರೀ ಸ್ವಭಾವದಿಂದ ಕೋಪದಿಂದ ತೋರಿಸ್ಕೊಳ್ತಾಳೆ. ಪ್ರೀತಿಯನ್ನು ಕೋಪದಿಂದ ತೋರಿಸ್ಕೊಳ್ತಾರಲ್ಲ, ಆ ತರ ಕೋಪದಿಂದ ಅವ್ರು ತೋರಿಸ್ತಾರೆ. ಇವನು ಅಲ್ಲೂ ಬಂದು ಅಲ್ಲಿ ಆ ತರ ಅಲ್ಲ, ಅಲ್ಲಿ ಅವ್ನಿಗೆ ಯಾವ ಕೆಲಸ ಇದೆ ನಿಮ್ನೆಲ್ಲ ಕೇಳ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾನಂತೆ. ಕಡೆಗೆ ಇವನು ಬಂದು ಸರಿ ನೀನೇ ಬಂದೆ ಅಂತ ಕೆಲವು ಸ್ತ್ರೀಯರು ಇವ್ರಿಗೆ ಬೇಕಾದಂತ, ಇವನು ಸೀನಿಯರ್ ತಾನೆ, ಇವನು ಬೇಕಾದಂತ ಸ್ತ್ರೀ ಇರ್ತಾರಲ್ಲ, ಇವ್ರ ಜೊತೆ ಎಲ್ಲ ಇವನು ಹೋಗೋದು, ಅಲ್ಲಿ ಆಟ ಆಡೋದು ಮಾಡೋದು ಎಲ್ಲ ಮಾಡ್ತಾನಂತೆ. ಅವಾಗ ಒಂದ್ಸಲ ಇವನಿಗೆ ಬಲರಾಮ ಏನ್ ಮಾಡ್ತಾನೆ, ವಿಶೇಷವಾಗಿ ವಾರುಣಿ ಅಂದ್ಬಿಟ್ಟು ಇವನು ಆಟ ಇರ್ಬೇಕಾದಂದ್ರೆ ಒಂದು ಇದು ಪಾನ ಸ್ವಲ್ಪ ಮತ್ತು ಅಂದರೆ ಸ್ವಲ್ಪ ಮತ್ತು ತುಂಬಾ ಕುಡಿಯೋದಲ್ಲ, ಸ್ವಲ್ಪ ಮುತ್ತು ಬರುವಂತ ಪಾನ, ಅದನ್ನ ಒಂದು ಹೊಳೆ ತರ ಹರಿಸ್ತಾನಂತೆ ಅವನು. ಇವನು ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ಬಂದಾಗ ಇವನು ಒಂದು ಸ್ತ್ರೀಯರೆಲ್ಲ ಕುಡಿದು ಮತ್ತಾಗಿ ಆಟ ಆಡ್ತಾರೆ. ತುಂಬಾ ಹೊತ್ತಾದ್ಮೇಲೆ ಅವ್ರಿಗೆ ಆವಾಗ ಇದಾಗುತ್ತೆ. ಆಗ ಹೇಳ್ತಾರೆ, ತುಂಬಾ ಇದಾಗಿದೆ, ಇದರಲ್ಲಿ ಸ್ನಾನ ಮಾಡೋಣ ಹೋಗಿ ನಂದೇನೆ ಅಂತ. ಇವರೆಲ್ಲ ನಡ್ಕೊಂಡು ಹೋಗಕ್ಕಾಗಲ್ವಲ್ಲ, ಕುಡಿದು ಬಿಟ್ಟು ಮತ್ತಾಗಿರ್ತಾರಲ್ಲ. ಆಗ ಹೇಳ್ತಾನಂತೆ ಇವನು ಬಲರಾಮ ಕರೀತಾನೆ, ಯಮನೆ ಬಾ ಇಲ್ಲಿ, ನಾವು ಸ್ನಾನ ಮಾಡ್ಬೇಕು, ನಾವು ಇಲ್ಲಿ ಬರಕಾಲ ನೀ ಇಲ್ಲಿ ಬಾ ಇಲ್ಲಿ ಅಂತಾನೆ. ಮತ್ತೆ ನಾವು ಸ್ವಲ್ಪ ಹೊತ್ತಾದ ಎಷ್ಟಾದ್ರೂ ಬರೋದಿಲ್ವಲ್ಲ, ಕೋಪಂಡ್ಬಿಡುತ್ತೆ ಅವನಿಗೆ. ಅವಾಗ ಅದನ್ನ ಹೇಳ್ತಾನೆ. ಅದು ಮೊದಲು ಹೇಳ್ತಾರೆ ಅದಕ್ಕೆ, ಕಶ್ಚಿತ್ ಸರದಿ ವಾ ಬಂಧೋನ್ ಪಿತರಂ ಮಾತರಂಚನ ಅಪಿವಾ ಸ್ಮರತೆ ಸ್ಮಾಕಂ ಅನುಸೇವಾಂ ಮಹಾಭುಜ. ನೋಡಿ, ಮಹಾಭುಜ ಅಂತ ಇವನಿಗೆ ಬಲರಾಮನಿಗೆ ಹೆಸರು. ಅವನು ಮಾತರಂ ಪಿತರಂ ಬಂಧೂನ್ ಮತ್ತೆ ಎಲ್ರನ್ನೂ ಸಹ ಅಪಿವಾ ಸ್ಮರತೆ ಅಸ್ಮಾಕಂ ಅನುಸೇವಾಂ, ಅವರನ್ನ ಮತ್ತೆ ಬಂದು ಸೇವೆ ಮಾಡೋದಕ್ಕೆ ಆಗಾಗ ಅವ್ನು ಬರ್ತಾ ಇರ್ತಾನೆ. ಮತ್ತೆ ತುಂಬಾ ಹೇಳಿದ ಕಥೆಗಳೆಲ್ಲ ಬರುತ್ತೆ ಅದಕ್ಕೆ. ಪುರಸ್ತ್ರೀಯರು ಅವರೆಲ್ಲ ಬರ್ತಾರೆ, ಬಂದು ಕೃಷ್ಣನ್ ಕಥೆ ಎಲ್ಲ ಹೇಳಿದ್ವಲ್ಲ ಅದೆಲ್ಲ ಬರುತ್ತೆ ಅದಕ್ಕೆ. ಆವಾಗ ಅವನು ಹೇಳ್ತಾರೆ ಕಡೆ ಇದರಲ್ಲಿ ತುಂಬಾ ಹೇಳ್ತಾರೆ, ಸಂಕರ್ಷಣ ತಾಹ ಕೃಷ್ಣಶ್ಚ ಸಂದೈಚೆ ಹೃದಯಂಗಮೈ
ಸಾಂತ್ವಯಾಮಾಸ ಭಗವನ್ ಅನುನಾಯಕ ಕೋವಿದ. ಇವನು ಸಮಾಧಾನ ಮಾಡೋದ್ರಲ್ಲಿ ಕೋವಿದ, ಆ ಕೋಪಗೊಂಡಿರೋವ್ರನ್ನ ಇವನು ಸಂಕರ್ಷಣ, ಅವನು ಕೃಷ್ಣ. ಎರಡರಲ್ಲೂ ಕರ್ಷತ್ವ ಇದೆ. ಸಂಕರ್ಷಣ ಅವನು ಕೃಷ್ಣ. ಆಮೇಲೆ ಸಂದೈಷೈ ಹೃದಯಂಗಮೈ. ಕೃಷ್ಣ ಏನ್ ಹೇಳಿದ್ನೋ ಗೊತ್ತಿಲ್ಲ, ಬಹಳ ಹೃದಯಂಗಮವಾಗಿ ಇವನು ಅವ್ರಿಗೆ ಹೇಳ್ತಾನಂತೆ, ನೋಡೋ ನಿನ್ ಹೆಸರು ಹೇಳಿದ್ರು ನಿನ್ನನ್ನು ಇಷ್ಟು ಕೇಳ್ದ, ನನ್ನನ್ನು ಇಷ್ಟು ಕೇಳ್ದ ಅಂತ. ಸಾಂತ್ವಯಾಮಾಸ, ಅವ್ರ ಕೋಪ ಬಂದಿರ್ತಲ್ಲ, ಹೇಳ್ದಲ್ಲ ನಾವು ಬರೋದೇ ಬೇಡ ನೋಡೋದಿಲ್ಲ, ಅವ್ರಿಗೆಲ್ಲವೇ ಇವನು ಸಾಂತ್ವನ ಆ ಥರ ಇಲ್ಲಮ್ಮ, ನಿಮ್ಮೆಲ್ಲ ಇನ್ನೂ ಇಟ್ಕೊಂಡಿದ್ದಾನೆ, ಬರಕ್ಕಾಗ್ಲಿಲ್ಲ ಅಂತ ಎಲ್ಲರನ್ನೂ ಮಾತಲ್ಲಿ ಬಹಳ ಕೋವಿದರಾದ್ರಿಂದ ಸಾಂತ್ವಯಾಮಾಸ ಅಂದ್ಬಿಟ್ಟು ಅದನ್ನ ಹೇಳ್ತಾನೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, 2 ತಿಂಗಳು ಅಲ್ಲೇ ಬಿಡ್ತಾರಂತೆ. ಅದಕ್ಕೆ ದೌಮಾಸ ಅಂತಾರೆ. ಅವಾಗ ಅದರಲ್ಲಿ 2 ತಿಂಗಳು ಅಲ್ಲೇ ಉಳ್ಕೊಂಡ್ಬಿಡ್ತಾನಂತೆ ಅವನು. ಬರುವಾಗ ಈ ತರ ಪೂರ್ಣಿಮೆ ಇದ್ರಲ್ಲೆಲ್ಲ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಅವಾಗ ಇದೆಲ್ಲ ಬರುತ್ತೆ, ಅದು ವರುಣ ಪ್ರೇತಾ ದೇವಿ ಆ ವಾರುಣಿ ಬಂದಾಗ ಎಲ್ಲ ಕೊಟ್ಟು ಬಿಡ್ತಾರೆ. ಯಾವಾಗ ಅವ್ರಿಗಾಗುತ್ತೋ ಅವ್ರಿಗೆ ಇದಕ್ ಬರಕ್ಕಾಗೋದಿಲ್ಲ, ಅವ್ರಿಗೆ ಹೋಗಕ್ಕಾಗೋದಿಲ್ಲ. ಆಗ ಅವನ್ನ ಕರೀತಾನೆ ಅವನಿಗೆ. ಆವಾಗ ಅದಂತೆ ಆಜುಹಾವ ಯಮುನಾ ಜಲಕ್ರೀಡಾರ್ಥಮೀಶ್ವರ ನಿಜವಾಕ್ಯ ಮನಾಧೃತ್ಯ ಮತ್ತ ಇತ್ಯಾಪಗಾಂ ಬಲಃ ಅನಾಗತಾಂ ಹಲಾಗ್ರೇಣ ಕುಪಿತೋ ವಿಚಕರ್ಷಃ. ಯಮುನಾಂ ಆಜುಹಾವ, ಆಜುಹಾವ ಅಂದ್ರೆ ಕರೆಯೋದು, ಜುಹಾವ ಅಂದ್ರು ಇದು ಆಜುಹಾವ ಅಂದ್ರೆ ಕರೆಯೋದು, ವಾಪಸ್ ಬಾ ಅಂತ ಕರೆಯೋದು. ಜಲಕ್ರೀಡಾರ್ಥಂ, ಜಲಕ್ರೀಡವ ಕರೀತಾನೆ. ಅವಾಗ ಅವಳು ನಿಜವಾಕ್ಯಂ ಅನಾದೃತ್ಯ, ಅವಳು ನೋಡ್ತಾಳಂತ, ಯಮನೆ ಕೇಳ್ತಾಳೆ, ಯಾತಕ್ಕೆ ಅವನು ಮತ್ತ ಇತ್ಯಾಪಗಾಂಬರೆ, ಕುಡಿದು ಬಿಟ್ಟಿದ್ದಾನೆ, ಈ ಹುಡುಗನ್ ಮಾತನ್ನ ಏನ್ ಕೇಳೋದು, ಮತ್ತ ಇವನು ಕುಡಿದು ಬಿಟ್ಟಿದ್ದಾನೆ ಏನೋ ಹೇಳ್ತಾನೆ ಅಂದ್ಬಿಟ್ಟು ಅವಳು ಇವನ್ಗೆ ಅನಾದಾನ ಮಾಡ್ಕೊಂತಿಲ್ಲ. ಕುಡಿಯುವಾಗ ಏನೇನೋ ಹೇಳ್ತಾರಲ್ಲ ಬಾಯಿ ಬಿಡಿಸ್ತಾರ, ಇವನು ಮತ್ತ ಇತ್ಯಾಪಕ ಏನೋ ಬಲಭದ್ರ ಏನೋ ಕುಡಿದಿನ ಮಾತಾಡ್ತಾನೆ ಅಂದ್ಬಿಟ್ಟು ಅನಾಗತಾಂ ಅಲ್ಲ, ಅವಾಗ ಸುಮ್ನಾಗ್ಬಿಡ್ತಾರಂತೆ. ಅವಾಗ ಅನಾಗತಾಂ, ಯಾವಾಗ ಅವಳು ಬರೋದಿಲ್ವೋ ಹಲಾಗ್ರೇಣ ಕುಪಿತೋ ವಿಚಕರ್ಷಣ, ಹಲವನ್ನ ತಗೊಳ್ತಾಂತೆ, ತನ್ನ ಇದನ್ನ ತಗೊಂಡ್ಬಿಟ್ಟು ಕೋಪದಿಂದ ನೀನ್ ಬರುವ ನಿನ್ನನ್ನ ಎಳಿತೀನಿ ನನ್ನ ಇದಕ್ಕೆ, ಅಷ್ಟೇ ಅಲ್ಲ 100 ದಾರಿಯಾಗಿ ನಿನ್ನ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಾಪೇ ತ್ವಂ ಅವಾಜ್ಞಾಯ ಯನ್ನಾಯಾಸಿ ಮಯಾಭೂತ ನೇಷೇ ತ್ವಾಂ ಲಾಂಗಲಾಗ್ರೇಣ ಶತದಾ ಕರ್ಮಚಾರಿಣಿ. ನೀನು ತ್ವಂ ಮಾಂ ಅವಜ್ಞಾಯ, ನನ್ನನ್ನ ಧಿಕ್ಕಾರವನ್ನು ಮಾಡೋದ್ರಿಂದ ತ್ವಂ ಪಾಪೆ, ನೀನು ಪಾಪವನ್ನು ಮಾಡದೆ, ಯನ್ನಾಯಾಸಿ ಮಯಾ ಆಹುತ, ನಾನು ಕರೆದರೂ ಸಹ ನೀನು ನ ಆಯಾಸಿ, ನೀನು ಬರ್ಲಿಲ್ಲ, ನೀನು ಅದನ್ನ ನೀ ಪಾಪವನ್ನು ಮಾಡಿದೆ, ನಿನಗೆ ಶತದಾ ನಿನಗೆ ನೇಷ್ಯತ್ವ, ನನ್ನ ಲಾಂಗುಲ ಅಂದ್ರೆ ಇದರಿಂದ 100 ನಿನ್ನ ಸೀಳ್ಬಿಡ್ತೀನಿ, 100 ಕಡೆ ಆಗ್ಬೇಕು, ನಿಂದು ಒಂದೇ ಕಡೆ ಹೇಳೋದಿಲ್ಲ, 100 ಬಾಗಿ ನಿನ್ನ ಸೀಳ್ಬಿಡ್ತೀನಿ ಅನ್ಬಿಟ್ಟು ಹೇಳ್ತಾನೆ. ಕಡೆಗೆ ಯಾವಾಗ ಹೇಳ್ತಾನ ಅವಾಗ ಏವಂ ನಿರ್ಭರ್ಷಿತ ಭೀತ ಯಮುನಾ ಯದುನಂದನಂ ಉವಾಚ ಚಕಿತ ವಾಚಂ ಪತಿತ ಪಾದಯೋ ನೃಪ. ಆವಾಗ ಅವಳಿಗೆ ಹೆದರಿಕೆ ಆಗ್ಬಿಡುತ್ತೆ ಯಮುನೆಗೆ, ಯಾಕಂದ್ರೆ ಬಲಭದ್ರನ ಶಕ್ತಿ ಅವಳು ಗೊತ್ತು, ಹೆದರಿಕೆ ಆಗ್ಬಿಡುತ್ತೆ. ಅವಳು ಏನ್ ಮಾಡ್ತಾಳೆ, ಹೆದರಿಕೆ ಆದಾಗ ತಕ್ಷಣ ಓಡ್ ಬರ್ತಾಳೆ. ಭೀತ ಯಮುನಾ ಯದುನಂದನಂ, ಆಮೇಲೆ ನಿರ್ಭರ್ಷಿತ, ಅವಳು ಭೀಪ ಆಗ್ಬಿಡ್ತಾಳೆ. ಆಮೇಲೆ ಉವಾಚ ಚಕಿತ ವಾಚಂ ಪತಿತ ಪಾದಯೋ ನೃಪ, ಅವಳು ಬಂದು ಬಲರಾಮನ ಕಾಲಿಗೆ ಬೀಳ್ತಾಳೆ. ಬಂದ್ಬಿಟ್ಟು ಈ ಮಾತನ್ನು ಹೇಳ್ತಾರೆ ಅವಳಿಗೆ. ಅವಾಗ ಯಮನ ಹೇಳ್ತಾಳೆ, ರಾಮ ರಾಮ ಮಹಾಬಾಹೋ ನಜಾನೇ ತವ ವಿಕ್ರಮಂ ಯಸ್ಯೈ ಕಾಂಶೇನ ವಿಧೃತ ಜಗತಿ ಜಗತಃ ಪತೆ. ಕಡೆಗೆ ಅವಾಗ ರಾಮ ಇಲ್ಲಿ ರಾಮನ ಬಲರಾಮ, ಮಹಾಬಾಹೋ ಬಲರಾಮನೇ ಹೇಳ್ತಾಳೆ, ನಜಾನೇ ತವ ವಿಕ್ರಮಂ. ಅವಾಗ ಹೇಳ್ತಾಳೆ ಕಡೆಗೆ, ನಿನ್ನ ವಿಕ್ರಮ ಇದೆಯಲ್ಲ, ನಿಮ್ಮ ವಿಕ್ರಮವನ್ನ ನಾನು ಅರಿಯಬಲ್ಲನೆ. ಅಂದ್ರೆ ಸ್ವಲ್ಪ ತಿಳಿದೀನಿ, ನಿನ್ನ ಪೂರ್ಣವಾದ ಇದನ್ನ ನಾನು ತಿಳಿಯಬಲ್ಲನೆ, ಯಾಕಂದ್ರೆ 100 ಅಲ್ಲ 1000 ಕರೆಯೋಕ್ಕೂ ಸಾಧ್ಯ. ಅದಕ್ಕೆ ಯಶ್ಚೈಕಾಂಶೇನ ವಿಧೃತ ಜಗತಿ ಜಗತಃಪತೆ, ನೀನು ಆದಿಶೇಷ, ನಿನ್ನ ಒಂದೇ ಒಂದು ಅಂಶದಿಂದ ಇಡೀ ಭೂಮಿಯನ್ನ ತಲೆ ಮೇಲೆ ತಗೊಂಡಿದ್ಯಾ. ಏಕಾಂಶೇನ ಏಕಾಂಶೇನ ಜಗತಿ ವಿಧೃತ, ನೀನು ಜಗತಿ, ಇವನ್ನ ತುಂಬಾ ಕೊಂಡಾಡ್ತಾಳೆ ಇವಳು. ಮಾಡ್ಬೇಕಾದ್ರೆ ಸಾಕ್ಷಾತ್ ಇವನು ಭಗವಂತ ಅಂತಾನೆ ಇವನ್ನ ಎಲ್ಲವನ್ನೂ ಕೊಂಡಾಡ್ತಾಳೆ ಕಡೆಗೆ ಅವಳ ಕಡೆಗೆ. ಅವಾಗ ಅದನ್ನ ಅವ್ರು ಹೇಳ್ಬಿಟ್ಟು ಅವನ ಇದೆಲ್ಲ ಮಾಡ್ಬಿಟ್ಟು ಅವಾಗ ನನ್ನನ್ನು ಮೋಕ್ಷ ರಹಸಿ ವಿಶ್ವಾತ್ಮನ್ ಮೋಕ್ಷ ಮರತಿ, ನನ್ನ ಬಿಟ್ಬಿಡು, ನನ್ನ ಮೇಲೆ ಕೋಪಗೊಳ್ಬೇಡ ಅಂದಾಗ ಆ ಪ್ರಪನ್ನಾನ್ ಭಕ್ತವತ್ಸಲ, ನಾನು ಪ್ರಪನ್ನೇ ಆಗಿದ್ದೇನೆ, ಭಕ್ತವತ್ಸಲ ನನ್ನ ಬಿಡುವಳಾಗು ಅಂತ ಹೇಳ್ತಾನೆ ಕಡೆಗೆ. ಆವಾಗ ಇವನಾಯ್ತು ಅಂದ್ಬಿಟ್ಟು ಹೇಳ್ತಾನೆ. ಆವಾಗ ಅವಳು ಅಲ್ಲಿಂದ ಮತ್ತೆ ಯಮುನಾ ನದಿ ಅವನಿರುವಂತಹ ಜಾಗಕ್ಕೆ ಹರ್ಕೊಂಡು ಬರ್ತಾಳೆ ತಾನೆ. ಅದನ್ನ ಹೇಳ್ತಾರೆ ಅದ್ಯಾಪಿ ದೃಶ್ಯತೆ ರಾಜನ್ ಯಮುನಾ ಕೃಷ್ಣವರ್ತ್ಮ. ಇದು ರಾಜನ್ ಅಂದ್ರೆ ಪರೀಕ್ಷಿತ ಮಹಾರಾಜರಿಗೆ ಶುಕಮಹರ್ಷಿ ಹೇಳಿದ್ರು, ರಾಜನ್ ಅದ್ಯಾಪಿ ದೃಶ್ಯತೆ,
ಅದರಿಂದ ಇವತ್ತಿಗೂ ಸಹ ಯಮನ ಆ ಕೃಷ್ಣ ವರ್ತ್ಮನ ಕೃಷ್ಣ ಆ ಯಮನನ್ನ ಆಕರ್ಷ ಮಾಡಿದ್ನಲ್ಲ, ಅದು ಅದ್ಯಾಭಿವರ್ತತೆ ಇವತ್ತಿಗೂ ಇದೆ ನೋಡು. ಯಮುನಾ ನದಿ ಒಂದ್ ಕಡೆ ಹೋಗ್ತಾ ಇದೆ, ಆ ಒಂದು ಕಡೆಯಲ್ಲಿ ಅಷ್ಟು ದೂರ ಹರ್ಕೊಂಬಂದಿದೆ, 1 ಕಿಲೋಮೀಟರ್ ಏನೋ ಹರ್ಕೊಂಬಂದಿದೆ. ಅದು ಬಲಸ್ಯಾಂತ ವೀರ್ಯಸ್ಯ ವೀರ್ಯಂ ಸೂಚಯಂತೀವಿ. ಇದು ಅನಂತನ ಬಲವನ್ನ ಅನಂತ ಅಂದ್ರೆ ಇಲ್ಲಿ ಬಲರಾಮ ಅನಂತ ವೀರ್ಯಶ್ಚ ವೀರ್ಯಂ ಸೂಚಯಂತಿ ಇವ. ಅವನ ವೀರ್ಯವನ್ನ ಲೋಕಕ್ಕೆ ತೋರಿಸೋದಿಕ್ಕೆ ಇವತ್ತು ಸಹ ಆ ಯಮನೆ ಅಲ್ಲಿ ಬಂದಿದ್ದು ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಹಾಗಾಗಿ ಈ ತರ ಅವನು ಬಲರಾಮನ ಒಂದು ಲೀಲೆ, ನಾವು ಕೃಷ್ಣ ಲೀಲೆಯನ್ನ ತಿಳ್ಕೊಂಡಿದೀವಿ, ಆ ಬಲರಾಮನ ಲೀಲೆಯನ್ನ ಅದಕ್ಕೆ ಸ್ವಾಮಿ ಇಲ್ಲಿ ಅವನ ಲೀಲೆಯನ್ನ ಬಲರಾಮನ ವರ್ಣನೆ ಮಾಡೋದ್ರಿಂದ ಅವನ ಲೀಲೆಯನ್ನ ಅತ್ಯಂತ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಇದು ಒಂದು. ಇದಾದ್ಮೇಲೆ ಇವನು ಏನಾಗುತ್ತೆ, ಪರೀಕ್ಷಿತ ಮಹಾರಾಜರಿಗೆ ಬಹಳ ಒಂದು ಕುತೂಹಲ ಬರುತ್ತೆ. ಅನೇಕ ಚಿಕ್ಕ ಅನೇಕ ಇದೆಲ್ಲ ಬರುತ್ತೆ, ಅದೆಲ್ಲ ನಾನು ತಗೊಂಡಿಲ್ಲ. ಅದಲ್ಲೇ ಅವನು ಮಾಡಿದ್ವ ಇದೆಲ್ಲವೂ ಸಹ. ಅದಲ್ಲದೆ ಅದಾದಾಗ ಅವನಿಗೆ ಲಕ್ಷ್ಮಿ ಏನ್ ಮಾಡ್ತಾನಂತೆ, ಈ ಯಾವಾಗ ಇದನ್ನ ಹೇಳಿದ್ಲು ಅವನಿಗೆ ಒಂದು ವನಮಾಲೆಯನ್ನು ಬಾರದೇ ಇರುವಂತ ಒಂದು ವನಮಾಲೆನೆ ಪಾರಿತೋಷವಾಗಿ ಲಕ್ಷ್ಮಿ ಕಳಿಸ್ತಾಳೆ ಇವನಿಗೆ. ಅದನ್ನ ಧರಿಸ್ಕೊಳ್ತಾನಂತೆ ಅವನು, ವನಮಾಲೆಯನ್ನ ಧರಿಸ್ಕೊಳ್ತಾನಂತೆ ಅವನು, ಲಕ್ಷ್ಮಿ ಕೊಟ್ಟಂತ ವನಮಾಲೆಯಿಂದ ಈ ಒಂದು ಕೆಲಸದಿಂದ ಅವನು. ಅಂದ್ರೆ ಯಾವ ಕೆಲಸ ಅಂದ್ರೆ ಇವಳನ್ನ ಎಳೆದಿದ್ದಕ್ಕಲ್ಲ, ಅವಳು ಕೋಪದಿಂದ ಬಂದು ಅವಳು ಶರಣಾಗತಳಾದಾಗ ಅವಳು ಕ್ಷಮಿಸಿ ಬಿಟ್ನಲ್ಲ, ಅದಕ್ಕೆ ಲಕ್ಷ್ಮಿ ಸಂತೋಷವಾಗ್ಬಿಡುತ್ತಂತೆ. ಹಾಗಾಗಿ ಮಾಲೆ ಕಳಿಸ್ತಾಳೆ ಅವಳು, ಎಳೆದಿದ್ದಕ್ಕೆ ಮಾಲೆ ಕಳಿಸೋದಲ್ಲ, ಅವಳನ್ನ ಕ್ಷಮಿಸಿ. ಅಂದ್ರೆ ತಾಯಿ ದಯೆ ತಾನೆ, ಆ ದಯೆ ಇರೋದ್ರಿಂದ ಒಂದು ನಿಮಿಷ. ಹಲೋ, ಎಲ್ಲಿದ್ದೀರಾ? ಒಂದು ಎಲ್ಲಾರು ಬೇರೆ ಇದ್ರು ಡೆಲಿವರಿ ಒಂದು 10 ನಿಮಿಷ ಕುತ್ಕೊಂಡ್ಬರ್ಕಾಗುತ್ತಾ? ಇನ್ಯಾವುದೋ ಡೆಲಿವರಿ ಇದೆಯಾ ಈ ರೋಡಲ್ಲಿ? ಒಂದು ನಿಮಿಷ ಬಂದೆ, ಒಂದೇ ಒಂದು ನಿಮಿಷ ಬಂದೆ. ಕ್ಷಮಿಸಿ. ಅವಾಗ ಅವ್ರಿಗೆ ಬಹಳ ಇದೆ, ನಮಗೆ ಕೇಳಕ್ಕೆ ಚೆನ್ನಾಗಿದೆ. ಆಗ ಅವ್ರು ಹೇಳ್ತಾನೆ, ಭೂಯೋಹಂ ಶೋತುಮಿಚ್ಛಾಮಿ ರಾಮಸ್ಯಾದ್ಭುತ ಕರ್ಮಣಃ ಅನಂತಸ್ಯ ಅಪ್ರಮೇಯಸ್ಯ ಯದನ್ಯ ಕೃತವಾನ್ ವಿಭು. ಆಗ ಶುಭ ಮಹರ್ಷಿಗಳಿಗೆ ಪರೀಕ್ಷಿತ ಕೇಳ್ತಾನೆ, ಭೂಯೋಹಂ ಶೋತುಮಿಚ್ಛಾಮಿ, ಅವನು ಬಲರಾಮನ ಈ ತರ ಇದನ್ನ ಇನ್ನೂ ನಾ ಕೇಳಕ್ ಇಷ್ಟಪಡ್ತೀನಿ. ಶೋತುಮಿಚ್ಛಾಮಿ, ಭೂಯೋಹಂ ಶೋತುಮಿಚ್ಛಾಮಿ ರಾಮಸ್ಯ ಅದ್ಭುತ ಕರ್ಮಣ, ಆ ರಾಮನ ಅದ್ಭುತವಾದ ಚೇಷ್ಟದ ಕರ್ಮಗಳಿದೆಯಲ್ಲ ಅದನ್ನ ಇದೇ ಹೇಳ್ತೇನೆ ಅಂತಾರೆ. ಆಗ ಅವರು ಹೇಳ್ತಾರೆ ಕಡೆಗೆ, ಅವಾಗ ಅವರು ಶುಕರ್ ಹೇಳ್ತಾರೆ, ಇದೇಪಾ ಒಂದ್ ತುಂಬಾ ಇದೆ, ಮುಖ್ಯವಾದ ಕೆಲವನ್ನು ಹೇಳ್ತೇನೆ ಅಂತ. ಈ ನಮ್ಗೆ ಅವ್ರು ಹೇಳಿರೋದೇ ಕೆಲವು ಅನ್ಬಿಟ್ಟು ಅಂತ, ಇನ್ನೂ ಅನೇಕವೂ ಇದೆ, ಮುಖ್ಯವಾದ ಕೆಲವನ್ನು ಹೇಳ್ತಾರೆ ಅಂತ. ನಮಗೆ ತಿಳಿದೇ ಇನ್ನೂ ಅನೇಕ ಮಾಡಿದ್ದಾನೆ, ಮುಖ್ಯವಾದ ಕೆಲವನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಹೇಳ್ತಾರೆ, ನರಕಶ್ಚ ಸಖಾ ಕಶ್ಚಿತ್ ವಿವಿಧೋ ನಾಮವಾನರಃ ಸುಗ್ರೀವ ಸಚಿವ ಸೋತ ಭ್ರಾತ ಮೈಂದಸ್ಯ ವೀರ್ಯವಾನೆ.
ನಾವು ರಾಮಾಯಣದಲ್ಲೆಲ್ಲ ಕೇಳಿದೀವಿ. ಅದಕ್ಕೆ ದ್ವಿವಿಧ ಮೈಂದ ಅಂತೆಲ್ಲವೂ ನಾವು ಕೇಳಿದ್ವಿ, ರಾಮನ ಜೊತೆಲಿ ಇದ್ದವರು ಅಂತ. ನೋಡಿ, ಇದು ಈ ಉದಾಹರಣೆಗೆ ಅವರು ಅವರ ದೀರ್ಘಾಯುಷ್, ಅದರಿಂದ ರಾಮ ಇದಾದ್ರೂ ದ್ವಾಪರ ಯುಗದವರೆಗೂ ಇರ್ತಾರೆ, ತ್ರೇತಾಯುಗದಿಂದ ಬಂದಿರ್ತಾರೆ ಅವರು. ಅವನು ಸುಗ್ರೀವನ ಸಚಿವ ಆಗಿದ್ದ ದ್ವಿವಿಧ. ಆ ಸುಗ್ರೀವನ್ ಜೊತೆ ಇರ್ಬೇಕಾದ್ರೆ, ರಾಮನ್ ಜೊತೆ ಇರ್ಬೇಕಾದ್ರೆ ಅವನು ಒಳ್ಳೆಯವನಾಗೇ ಇದ್ದ. ಆದ್ರೆ ಅವನು ಮೈಂದನ ತಮ್ಮ, ಅವನು ಭ್ರಾತ ಮೈಂದಸ್ಯ ವೀರ್ಯವನ್, ಅತ್ಯಂತ ವೀರ್ಯ ಅವನು ಮೈಂದ ಮತ್ತು ನರಕಾಸುರ ಇದಾನಲ್ಲ, ಅವರು ತುಂಬಾ ಸ್ನೇಹಿತರು, ಬಹಳ ಸ್ನೇಹಿತರು. ಹಾಗಾಗಿ ದ್ವಿವಿಧ ಸಹ ಅವನಿಗೆ ನರಕಾಸುರನಿಗೆ ಬಹಳ ಹತ್ತಿರ ಆಗ್ತಾನೆ. ಕಡೆಗೆ ಅವನ ಜೊತೆಯಲ್ಲೇ ಇದ್ದು ಇವನ ಸಾತ್ವಿಕ ಗುಣಗಳೆಲ್ಲ ಹೋಗಿ ಇವನು ಅವನ ತರಾನೇ ರಾಕ್ಷಸ ಬುದ್ಧಿನೇ ಬಂದ್ಬಿಡ್ತಾ ಇತ್ತು ದ್ವಿವಿಧನಿಗೆ. ರಾಮನ ಕಾಲದಲ್ಲಿ ರಾಕ್ಷಸರ ಎದುರಿಗೆ ಹೋರಾಡಿ, ರಾವಣನ ಜೊತೆ ಹೋರಾಡಿ ಅವರೆಲ್ಲ ಕೊಂದು ಇದ್ದವನಿಗೆ ಹೇಗೆ ನೋಡಿ ಒಬ್ಬರ ಸಹವಾಸ ಅನ್ನೋದು ಹೇಗೆ ಕೆಡಿಸುತ್ತೆ ಅನ್ನೋದು, ಒಳ್ಳೆಯವ್ರನ್ನು ಸಹವಾಸದ ಕೆಟ್ಟ ಸಹವಾಸ ಕೆಡಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವ್ ನರಕಾಸುರನ ಜೊತೆಲಿದ್ದು ಅದೇ ತರ ಇವನಿಗೆ ಬುದ್ಧಿ ಬಂದು, ನರಕಾಸುರನಿಗೆ ಯಾರ್ಯಾರು ಎದುರಿಗಳೋ ಅವ್ರೆಲ್ಲ ಎದುರಿಗಿರ್ತಾ ಹೋಗ್ತಾನೆ. ಅದರಲ್ಲಿ ಇವರು ವೃಷ್ಣ ವಂಶದವರು ಒಬ್ರು, ಕೃಷ್ಣನ ಕಂಡ್ರೆ ಆಗಲ್ವಲ್ಲ ಅವನಿಗೆ, ನರಕಾಸುರನಿಗೆ. ಅದರಿಂದ ಅವನು ಸಹ ಈ ಇವ್ರನ್ನ ಯಾವ್ದವ್ರನ್ನ ದ್ವೇಷ ಮಾಡೋಕ್ ಶುರು ಮಾಡ್ತಾನೆ ಅವನು. ಅವಾಗ ಏನ್ ಮಾಡ್ತಾನೆ ಅವನು, ಇದೇ ತರ ಏನ್ ಮಾಡ್ತಾನೆ ಅವನು, ಅಲ್ಲಿಂದ ಬರೋದಂತೆ, ಅದ್ ಹೇಳ್ತಾರಂತೆ, ಸ್ವಕ್ಯುಸ್ವೋಪಚಿತಿಂ ಕುರ್ವನ್ನೇ ವಾನರೋ ರಾಷ್ಟ್ರ ವಿಪ್ಲವಂ ಪುರಗ್ರಾಮ ಕರಾನ್ ಘೋಷಾನ್ ಅದಹತ್ ವನ್ಹಿಮುತ್ಸೃಜಂ ಬರೋದಂತೆ. ಅಲ್ಲಿ ಯಾವ್ದಾಯ್ತ ಅಂದ್ರೆ ಯಾಗಗಳನ್ನು ಹಾಳು ಮಾಡ್ತಾನೆ, ಬಂದು ಯಾವ್ದಾದ್ರು ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡೋದು, ಊರಿಗೆ ಬರೋದು, ಯಾವ್ದಾದ್ರು ಗ್ರಾಮಕ್ಕೆ ಬರೋದು, ಬಂದ್ಬಿಟ್ಟು ಅಲ್ಲಿ ಗುಡಿಸಲು ಇದೆಲ್ಲ ಮನೆ ಕಟ್ಕೊಂಡು ಬೆಂಕಿ ಹಾಕ್ಬಿಟ್ಟು ಓಡೋಗ್ಬಿಡೋದು. ಆಮೇಲೆ ಇನ್ನೇನಾದ್ರು ಮಾಡೋದು, ಕಡೆಗೆ ಕ್ವಚಿತ್ ಶೈಲಾನ್ ಉತ್ಪಾದ್ಯ ತೈದೇಶಾನ್ ಸಮಚೂರ್ಣ ಇತ್ತು, ದೂರದಿಂದ ದೊಡ್ಡ ಬಂಡೆಗಳವನ್ನ ಇರ್ತಾನೆ ತೆಗೆದು ಎಸೆಯೋದು, ಮನೆಗಳು ಎಲ್ಲ ಹಾಳಾಗ್ಬೇಕು, ಜನಗಳಿದ್ರೆ ಜನಗಳು ಕೆಳಗಡೆ ಸಿಕ್ಕಿ ಸಾಯ್ಬೇಕಾತಾರ. ಆನರ್ಥಾನ್ ಸಂಸ್ಥಾರಾಮೇವಂ ಯತ್ರಾಸ್ತೆ ಮಿತ್ರ. ಕಡೆಗೆ ಅವನಿಗೆ ಯಾವ್ದ್ರಿಂದ ಆನರ್ಥಾನ್ ಸುತರಾಮ್ ಏವಂ ಯತ್ರಾಸ್ತೆ ಮಿತ್ರ ಹರಿಹಿ. ಇವನು ಮಿತ್ರ ಅಂತ ದೋಷ ಇವನಿಗೆ ಅವನು ದ್ವೇಷಿ. ಹರಿ ಅಂದ್ರೆ ಕೃಷ್ಣನಿಗೆ ದ್ವೇಷಿ ನರಕಾಸುರ. ಅವನು ಮಿತ್ರನಾದ್ರಿಂದ ಇವನು ಎಲ್ಲವನ್ನೂ ಸಹ ಈತನ ಕೋಟೆ ಕೀಟ್ಲೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಎಲ್ಲೆಲ್ಲಿ ಹೋದ್ರು ಸಹ ಮಾಡೋದು ಅಷ್ಟೇ ಎಲ್ಲ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಸುಮಾರು ಇದೆಲ್ಲ ಪರಿಚಯದಲ್ಲಿ ಯಜ್ಞಯಾಗಾದಿ ಮಾಡಿದ್ರೆ ಅಲ್ಲೆಲ್ಲ ಬಂದು ಇದ್ ಮಾಡೋದು, ಅಲ್ಲಿ ಹೋಗಿ ಮಲಮೂತ್ರಗಳನ್ನು ಮಾಡೋದು, ರಾಕ್ಷಸರು ಮಾಡುವ ಚೇಷ್ಟೆನೇ ಮಾಡಕ್ ಶುರು ಮಾಡ್ತಾನೆ. ಯಾರು ರಾಮನ ಜೊತೆ ಇದ್ದು ರಾಕ್ಷಸರ ಜೊತೆ ಹೋರಾಡದ್ನೋ ಅಂತ ಅವನು ರಾಕ್ಷಸನೇ ಆಗ್ಬಿಡ್ತಾನೆ. ಯಾಕಂದ್ರೆ ರಾಕ್ಷಸತ್ವ ಅನ್ನೋದು ಅದು ಸಪರೇಟ್ ಇಲ್ಲ, ಬುದ್ಧಿಯಲ್ಲಿ ಬರೋದು. ರಾವಣ ಬ್ರಾಹ್ಮಣ ಹುಟ್ಟಿನಲ್ಲಿ, ಆದ್ರೆ ಅವನ ಕೆಲಸಗಳಿಂದ ರಾಕ್ಷಸನಾದ, ಬುದ್ಧಿಯಿಂದ ಕೆಲಸದಿಂದ ರಾಕ್ಷಸರಾಗ್ತಾರೆ. ಆ ತರ ಇವನು ಎಲ್ಲವನ್ನೂ ಮಾಡ್ತಾ ಇರ್ತಾನೆ. ಅವಾಗ ಇಲ್ಲಿ ಯಾವ ತರ ಹೇಳ್ತಾನೆ ಇದು, ಪುರುಷಾಂ ಯೋಷಿತೋ ದೃಪ್ತಃ ಚಾಪ್ಯ ದ್ರೋಣಿ ಗುಹಾಸು ಸ ನಿಕ್ಷಿಪ್ಯ ಚಾಪ್ಯದಾಚ್ಯಂಗೈ ಪೇಷಸ್ಕಾರೀವ ಕೀಟಕಂ. ಈ ಕಾಡಿಗೆಲ್ಲ ಹೋಗ್ತಾರಲ್ಲ, ದನ ಮೇಸ ಹೋಗ್ತಾರೆ, ಇಲ್ಲ ಯಾವ್ದಾರು ಅಲ್ಲಿ ಕಟ್ಟಿಗೆ ತರೋದಕ್ಕೆ, ಇನ್ಯಾವುದಕ್ಕಾದ್ರು ಸ್ತ್ರೀಯರೆಲ್ಲ ಹೋಗಿದ್ರೆ ಅವ್ರನ್ನೆಲ್ಲ ಅಟ್ಟಾಡಿಸಿ ಒಂದು ಗುಹೆಗೆ ತಳ್ಳೋದಂತೆ. ತಳ್ಬಿಟ್ಟು ಆ ಬಾಗಿಲನ್ನ ಒಂದು ಬಂಡೆನ ಮುಚ್ಚಿಬಿಡೋದಂತೆ. ಯಾವ ತರ ಅಂತ ಹೇಳ್ತಾರೆ ಅದಕ್ಕೆ, ಈ ಭೃಂಗ ಇರ್ತಲ್ಲ, ಕೀಟವನ್ನು ತಂದಿಟ್ಬಿಟ್ಟು ಆ ಕೀಟವನ್ನ ಮುಚ್ಚಿಟ್ಬಿಡುತ್ತೆ, ಈಚೆ ಬರಕ್ಕಾಗಲ್ಲ, ಅದು ಗೊಯ್ ಬಿಡ್ತಾ ಅದು ಭೃಂಗವೇ ಆಗ್ಬಿಡುತ್ತೆ. ಅದು ದುಂಬಿಗೆ ಅದೇ ಆ ತರ ಆಗ್ಬಿಡುತ್ತೆ. ಹಾಗೆ ಇದೆಲ್ಲ ಮಾಡೋದಂತೆ. ಈ ತರ ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತಾನೆ, ಒಂದಲ್ಲ ಎರಡಲ್ಲ. ಅದರಲ್ಲಿ ಇದರಿಂದ ಎಲ್ಲರೂ ಬಂದು ಬಲರಾಮನ ಹತ್ರ ಬಂದು ಅವರು ಇದ್ ಮಾಡ್ಕೊಳ್ತಾರೆ. ಮೊದಲೆಲ್ಲ ಪಾಪ ತುಂಬಾ ತಡ್ಕೊಳ್ತಾರೆ. ಆಗ ಬಲರಾಮ ಹತ್ರ ಬಂದು ತುಂಬಾ ಕೋಪ ಬರುತ್ತೆ. ಅವನು ಆವಾಗ ಇವ್ರು ಬಂದಾಗ ಬಲರಾಮ ಅಲ್ಲಿ ಒಂದು ಮರಕಳೆ ಕೂತಿರ್ತಾನೆ. ಅವನು ಈ ತರ ವಾರಣಿ ಒಂದು ಇದನ್ನೇ ಮಾಡ್ತಾ ಇರ್ತಾನೆ. ಆಗ ಬಂದು ಎಲ್ಲಾರು ಬಂದಾಗ ಇವನೇನ್ ಮಾಡ್ತಾನೆ, ಅವರೆಲ್ಲ ಇವನಿಗೆ ಬಂದು ಕಂಪ್ಲೇಂಟ್ ಮಾಡ್ತಾರಲ್ಲ, ಹಿಂದೆ ಬಂದು ಮರದ ಮೇಲೆ ಕೂತ್ಕೊಳ್ತಾನೆ. ಎಲ್ಲಿ ಬಲರಾಮ ಕೂತಿರ್ತಾನೋ ಆ ಮರದ ಮೇಲೆ ಕೂತಿರ್ತಾನೆ. ಕೂತ್ಕೊಂಡು ಜೋರಾಗಿ ಏನ್ ಮಾಡ್ತಾನೆ, ಕಡೆಗೆ ಅವ್ರ ನೋಡಿ ದಾಷ್ಟತನ, ಅವ್ರನ್ನ ಜೋರ್ ಮಾಡೋದು, ಕೀಟ್ಲ ಮಾಡೋದು, ಕಪಿಗಳು ಮಾಡ್ತಾರೆ ಕೀಟ್ಲ ಮಾಡೋದು. ಯಾವ ತರ ತಾಹೇಳ ಯಾಮಾಸ ಕಪಿರ್ಹಿ ಭ್ರೂಕ್ಷೇಪೈ ಸಮ್ಮುಖಾದಿಭಿ
ದರಶೇನ್ ಸ್ವಗದಂ ತಾಸಾಂ ರಾಮಶ್ಚ ನಿರೀಕ್ಷಿತ. ಅವರು ಈ ಕಪಿಗಳು ಮಾಡ್ತಾರಲ್ಲ, ಜೋರ ಕಿಚ್ಚೋದು, ತನ್ನ ತಿರುಗಿಸಿ ಹಿಂದೆ ತೋರಿಸೋದು, ಹಿಂದಿನ ಭಾಗ ತೋರಿಸೋದು, ಇದು ಕಪಿಗಳು ಮಾಡೋದು. ಆ ತರ ಇವ್ರಿಗೆಲ್ಲ ರೇಗಿಸೋದು ಮಾಡ್ಬಿಟ್ಟು ಮೇಲಿಂದ ಕೂತ್ಕೊಂಡು ಅವ್ರಿಗೆಲ್ಲ ತನ್ನ ಹಿಂಭಾಗವನ್ನು ತೋರಿಸಿ ಅದೊಂದು ಹೀನ ಕೃತ್ಯ. ಅದು ಮಾಡುವಾಗ ನಾವು ನೋಡಿದ್ವಿ ಇದರಲ್ಲಿ ಮಧುವನದಲ್ಲೆಲ್ಲ ಕಪಿಗಳು ಮಾಡ್ತಾರೆ ಅಂದ್ಬಿಟ್ಟು ತನಗೇ ಮಾಡ್ತಾರೆ ಅಂತ ಅವನನ್ನು ಹೇಳ್ತಾನೆ. ಹಾಗೆ ಈ ಕಪಿಗಳು ಮಾಡೋ ಇವರೆಲ್ಲ ಮಾಡ್ತಾ ಇರ್ತಾನಂತೆ. ಆವಾಗ ಇವನು ನೋಡ್ತಾನೆ, ಇವನು ಬಲರಾಮನಿಗೆ ಕೋಪ ಬಂದ್ಬಿಡ್ತಾನೆ. ಅವನಿಗೆ ಅವನೇನ್ ಮಾಡ್ತಾನೆ, ಅತ್ಯಂತ ಕೋಪದಿಂದ ಇವನೇನ್ ಮಾಡ್ತಾನೆ, ಇವನು ತನ್ನ ಇದಿದೆ ಅವನಿಗೆ ಅವನಿಗೆ ಒಂದು ಹಲಾಯುಧ, ಇನ್ನೊಂದು ಮುಸಲ ಅಂತ ಅವನಿಗೆ. ಅವನ ಮುಸಲ್ವೂ ಅವನ ಆಯುಧವೇ, ಇದೂ ಆಯುಧವೇ, ಮುಸಲ್ವೂ ಆಯುಧವೇ. ಎರಡು ಆಯುಧ ಒನಕೆಯೂ ಅವನ ಆಯುಧ, ಮತ್ತೆ ನೇಗಿಲು ಅವನ ಆಯುಧ. ಅದನ್ನು ಎರಡೂ ಸಾಧಿಕೆ. ಅವಾಗ ಚಲೋ ಮಾತ್ರ ಹೇಳ, ಎಲ್ಲ ಶ್ಲೋಕ ಹೋಗ್ಬೇಡ ಇದರಲ್ಲಿ. ಅವಾಗ ಏನ್ ಮಾಡ್ತಾನೆ ಇವನು ಕುಡಿತಾ ಇರ್ತಾನಲ್ಲ, ಅವಾಗ ಅದನ್ನ ನಿರ್ಬಿದ್ಯ ಕಲಶಂ ದುಷ್ಟೋ ವಾಸಾಂಸ್ಯ ಸ್ಫಾಲಯದ್ ಬಲಂ ಕದರ್ತಿ ಕೃತ್ಯ ಬಲವಾನ್ ವಿಪ್ರಚಕ್ರೆ ಮದೋದ್ದತಃ. ಇವನು ಮದಿರ ಇಟ್ಕೊಂಡಿರ್ತಾನಲ್ಲ, ವಾರುಣಿ ಮಧ್ಯೆ ಪಾತ್ರೆ ಇಟ್ಕೊಂಡಿರ್ತಾನಲ್ಲ, ಅದನ್ನ ಮೇಲಿಂದ ಬಂದು ಹೊಡೆದಾಕ್ತಾನೆ. ಇವನೇನ್ ಮಾಡ್ತಾನೆ ನನಗೆ ಅಂತ ಅವನಿಗೆ ಇವನು ಶಕ್ತಿ ಗೊತ್ತಿಲ್ಲ, ಏನ್ ಮಾಡ್ತಾನೆ ಅನ್ಬಿಟ್ಟು ಅಂತ. ಆಮೇಲೆ ಅದನ್ನ ಮಾಡಿ ಅಷ್ಟೇ ಅಲ್ಲ, ಅವನಿಗೆ ಆಮೇಲೆ ಮದೋದ್ದತಃ ಮದ ತುಂಬಾ ಕೊಬ್ಬಿರ್ತಲ್ಲ, ಅದರಿಂದ ಕದರ್ತಿ ಕೃತ್ಯ ಒಂದು ತಿರಸ್ಕಾರ ಬೇರೆ ಮಾಡ್ಬಿಟ್ಟು ವಿಪ್ರಚಕ್ರೆ ಇವನ ಹೊಡೆದಿದ್ದಲ್ದೆ ಅವನಿಗೆ ನೀನ್ ಯಾರು ಅನ್ನೋ ತರ ಬಹಳ ಅವಮಾನ ಮಾಡೋ ರೀತಿಯಲ್ಲಿ ಬಲರಾಮನ್ಗೆ ಅದನ್ನ ಮಾಡ್ತಾರೆ. ಅವಾಗ ತಂ ತಸ್ಯ ವಿನಯಂ ದೃಷ್ಟ ದೇಶಾಂಚ ತತದುಪದ್ರುತಾನೆ ಕ್ರುದ್ಧೋ ಮುಸಲಮಾದತ್ತ ಹಲಂಚಾರಿ ಜಿಗಾಂಸಯ. ತಸ್ಯ ಅವಿನಯಂ ದೃಷ್ಟ ತಸ್ಯ ಅವಿನಯಂ ತಸ್ಯ ವಿನಯಂ ಅಂತ ಹೋಗೋದು. ಅವನ ಅವಿನಯ, ಅವನ ಧೂರ್ತತ್ವವನ್ನು ನೋಡಿ ದೃಷ್ಟ ದೇಶಾಂಚ ತದುಪದ್ರುವಾನೆ ಅಂದ್ರೆ ಆಮೇಲೆ ದೇಶಗಳನ್ನು ಕೊಂಡು ಅಂದ್ರೆ ಅವನ್ನೆಲ್ಲ ಮುಖ ತೋರಿಸೋದು, ಇದೆಲ್ಲ ಮಾಡೋದು, ಅವನು ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ, ಆ ಬಾಡಿ ಲ್ಯಾಂಗ್ವೇಜ್ಗೆ ದೇಶಾಂಶ, ಅದರಲ್ಲಿ ಮುಖವಂತರ ನೋಡ್ತಾನೆ, ದೇಹವನ್ನ ಮಾಡೋದು ಅದನ್ನ ನೋಡ್ತಾನೆ. ನೋಡ್ಬಿಟ್ಟು ಇವನಿಗೆ ಕೋಪ ಬಂದ್ಬಿಡ್ತಾನೆ. ಅವನಿಗೆ ಏನ್ ಮಾಡೋ ತಕ್ಷಣ ಏನ್ ಮಾಡ್ತಾನೆ, ಇವನು ತಕ್ಷಣ ಏನ್ ಮಾಡ್ತಾನೆ, ಮುಸಲಂ ಆದತ್ತ, ತನ್ನ ಮುಸಲ ಅಂದ್ರೆ ಒನಕೆ, ಆ ಒಲಕೆಯನ್ನು ತಗೊಳ್ತಾನಂತೆ. ಒಲಕೆಯನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, ಹಲಂಚ ಜಿಗಾಂಸಯ, ಕಡೆಗೆ ಹಲವನ್ನ ತನ್ನ ನೇಗಿಲನ್ನು ಮತ್ತೆ ಒನಕೆ ಎರಡನ್ನು ತಗೊಳ್ತಾನಂತೆ. ತಗೊಂಡೇನಂತೆ, ಅವನು ಯಾವಾಗ ತಗೊಳ್ತಾನೋ ದ್ವಿವಿಧ ಏನ್ ಮಾಡ್ತಾನಂತೆ, ಅವನು ಸಹ ಅವ್ರಿರ್ತಾನೆ, ಮರ ತಾನೆ ಅದು ರಾಮಾಯಣ ಕಾಲದಿಂದ, ಮರವನ್ನ ಕಿತ್ಕೊಳ್ತಾನಂತೆ. ಅವನು ಆ ಮರವನ್ನ ಕಿತ್ಕೊಂಡು ಇವನಿಗೆ ಹೊಡೆಯಕ್ ಬರ್ತಾನೆ. ಇವನು ತನ್ನ ಮುಸಲದಿಂದ ಅದು ಎಲ್ಲವನ್ನ ಚೂರ್ ಮಾಡ್ಬಿಡ್ತಾನೆ. ಈ ತರ ಅವಾಗ ತಂತು ಸಂಕರ್ಷಣೋ ಮೂರ್ಧ್ನಿ ಗತಂ ತಮಚಲೋ ಯತ ಪ್ರತಿಜಗ್ರಾಹ ಭಗವಾನ್ ಸುನಂದೇ ನಾಹವಚ್ಚತಂ ಅನ್ಬಿಟ್ಟು, ಕಡೆಗೆ ಅವನ ಮುಸಲ ಇದೆಯಲ್ಲ ಒನಕೆಗೆ ಹೆಸರು ಸುನಂದ ಅಂತ. ಸುನಂದ ಅನ್ನೋದು ಅವನ ಹೆಸರು, ಅದಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಬೀಳ್ತಿರುವ ಆ ಮರವನ್ನ ತನ್ನ ಇದರಿಂದ ಸುನಂದೇನ ಮುಸಲದಿಂದ ಏನ್ ಮಾಡ್ತಾನೆ, ತಡೆದ್ಬಿಟ್ಟು ಇವನ ಮುಖಕ್ಕೆ ಜೋರಾಗಿ ದ್ವಿವಿಧನ ಮುಖಕ್ಕೆ ಹೊಡಿತಾನೆ ಇದರಲ್ಲಿ. ಅವಾಗ ಮುಸಲಾಹತ ಮಸ್ತಿಷ್ಕೋ ವಿರೇಜೆ ರಕ್ತಧಾರಯ ಗಿರಿರ್ಯತ ಗೈದಿಕಯ ಪ್ರಹಾರಂ ನಾನು ಚಿಂತೆಯನ್ನೇ. ತಲೆ ಸೀಳಿ ರಕ್ತ ಬರ್ತಾ ಇದ್ರು ಅವನ ಲೆಕ್ಕ ಹಿಡದೆ ಒಂದು ಬೆಟ್ಟವನ್ನೇ ತೋಳ್ತಾನಂತೆ. ಅವನು ಬೆಟ್ಟವನ್ನು ತೋಳ್ದೆ ಏನ್ ಮಾಡ್ತಾನೆ, ಮತ್ತೆ ಇವನು ಬರ್ತಾನೆ, ಅದು ಇವನು ಕತ್ತರಿಸ್ತಾನೆ. ಇದೇ ತರ ಅವ್ರ ಯುದ್ಧ ನಡೆಯುತ್ತೆ. ಕಡೆಗೆ ಏನಾಗುತ್ತೆ, ಅವನಿಗೆ ಈ ತರ ಅವನು ಎಸೆಯೋದು, ಇವನು ಹೊಡೆಯೋದು, ಈ ತರ ಎಲ್ಲ ಸುಮಾರು ಹೋಗುತ್ತೆ. ಆವಾಗ ಕಡೆಗೆ ಯಾವದೇಂದ್ರೋಪಿ ತಂ ಧೋಭ್ಯಾಂ ತ್ಯಕ್ವಾ ಮುಸಲಲಾಂಗಲೋ ಜತ್ರಾವಭ್ಯರ್ಧ ದಯತ್ ಸೋಪತ ಧೃತಿರಂ ಭಮನ್. ಅವನು ಸ್ವಬಾಹು ತಾಳ ಸಂಕಾಶೋ, ಅವನೇನ್ ಮಾಡ್ತಾನಂತೆ, ಎರಡು ಇದನ್ನು ಸಹ ಮಾಡ್ತಾನೆ. ಅವನು ಅವನ ಎರಡು ಬಾಹುಗಳಿದೆಯಲ್ಲ, ಅವನು ಸ್ವಬಾಹು ಅವನ ಬಾಹು ತಾಳೆ ಮರದಷ್ಟು ಜೋರಾಗಿರೋದು. ಅದನ್ನ ಮುಷ್ಟಿ ಕೃಶ್ಚ ಕಪಿತ್ವರ, ಅವನು ತನ್ನ ಮುಷ್ಟಿಯನ್ನ ಕಪಿಗಳಿಗೆ ಹತ್ತಾನೆ. ತಾಳೆಯರ ಬಾಲನ್ನು ತಗೊಂಡು ಆ ಮುಷ್ಟಿಯನ್ನು ತಗೊಳ್ತಾನಂತೆ. ಆಸಾಧ್ಯ ರೋಹಿಣಿ ಪುತ್ರಂ ತಾಭ್ಯಾಂ ಬರ್ಕಸ್ಯ ಊರು ಜತೆ. ಅವನು ಇವನಿಗೆ ಲಾವಹಿಣಿಯ ಪುತ್ರನಾದ ಬಲರಾಮನಿಗೆ ಗುದ್ದಿ ಗಾಯ ಮಾಡ್ತಾನಂತೆ.
ಆಗ ಇವನು ಸಹ ಏನ್ ಮಾಡ್ತಾನಂತೆ, ಮುಸಲಾಂಗಲು ಆ ಮುಸಲವನ್ನ ತಗೊಂಡು ಏನ್ ಮಾಡ್ತಾನಂತೆ ಅವನು ಅಭ್ಯದತ್ತ ಅದರ ಅವನು ರಕ್ತ ಬರೆಯೋ ತರ ಅವನಿಗೆ ಹೊಡಿತಾನೆ. ಹೊಡೆದಾಗ ರಕ್ತ ಕಾರಿ ಬಿದ್ದು ಬಿಡ್ತಾನೆ ಅವನಿಗೆ. ಆವಾಗ ಅವನ ಪ್ರಾಣ ಹೋಗುತ್ತೆ ಅವನಿಗೆ. ಚಕಂಪೆ ತೇನ ಪತತ ಸಟಂಕ ಸವನಸ್ಪತಿ ಪರ್ವತ ಪುರುಷಾರ್ಧೂಲ ವಾಯುನಾ ನೌರಿವಾಂಬುಸ. ಕಡೆಗೆ ಇವನ ಹೊಡೆದ ಏಟಿಗೆ ಅವನು ತೊಪ್ಪಂತ ಕೆಳಗಡೆ ಬೀಳ್ತಾನಲ್ಲ ಆ ಇವನ ದ್ವಿವಿಧ. ಆ ಕೆಳಗಡೆ ಬಿದ್ದಿದ್ದಕ್ಕೆ ಏನಾಯ್ತಂತ ಅಂದ್ರೆ ಆ ಗಿರಿಯ ನೌರಿ ವಾಂಬಸಿ ಆ ಪರ್ವತ ರೈವತಗಿರಿ ಇದೆಯಲ್ಲ, ರೈವತಗಿರಿ ಮತ್ತೆ ಅಲ್ಲಿರುವ ಸಮುದ್ರ ಅದು ಸಹ ಗಾಳಿಯಿಂದ ಹೇಗೆ ನಾವೆಗಳು ಅಲ್ಲಾಡುತ್ತೋ, ಗಾಳಿ ಜೋರಾಗಿ ಬೀಸಿದ ಸಮುದ್ರದ ನಾವೇ ಅಲ್ಲಾಡುತ್ತೋ ಆ ತರ ಇದು ಸಹ ರೈವತಗಿರಿನೇ ಅಲ್ಲಾಡೋಯ್ತಂತ. ಅಷ್ಟು ದೊಡ್ಡ ಎತ್ತರವಾಗಿ ದೇಹ ಮಾಡ್ಕೊಂಡಿರ್ತಾನೆ ದ್ವಿವಿಧ, ಬೀಳ್ತಾನೆ ಕಡೆಗೆ. ಯಾವಾಗಾಯ್ತೋ ಎಲ್ಲರೂ ದೇವತೆಗಳೆಲ್ಲ ಇವನಿಗೆ ಜಯ ಜಯ ಶಬ್ದವನ್ನು ಕೊಂಡಾಡ್ತಾರೆ. ಹಾಗಾಗಿ ಇದನ್ನ ಮಾಡಿ ಅವನು ಅವರಿಗಿದ್ದ ಕಂಟಕವನ್ನು ತೀರಿಸ್ತಾನೆ. ಇದು ಇವನು ಮಾಡದಂತ ಇದು ಎರಡನೇದು. ಇದು ಅವನು ಮಾಡಬೇಕಾದ ಅಂದ್ರೆ ಆವಾಗ ಇದು ಮೂರನೇದು ನಾವನ್ ಹೇಳ್ದನಲ್ಲ, ಅದು ಪಕ್ಕತ್ ಕೌರವ ಪಟ್ಟಣ ಪರ್ವತಯ ಅನ್ನೋದು ಮೂರನೇ ಇದು. ಅದರಲ್ಲಿ ಇದರಲ್ಲಿ ಬರ್ತಾರೆ. ಇದರಲ್ಲೂ ಸಹ ನಾವು ಇದನ್ನೆಲ್ಲ ಕಥೆಯನ್ನ ಬಿಟ್ಟು ಮುಖ್ಯವಾದ ಮಾತು ತಗೊಳ್ಳೋಣ. ಅವನು ಬಂದದ್ದು ತಗೊಂಡಿದ್ ಮಾಡ್ತಾನೆ. ಆವಾಗ ಅವನು ಇದರಲ್ಲಿ ಏನ್ ಮಾಡ್ತಾನೆ, ಯಾವಾಗ ನೋಡ್ತಾ ಇದ್ ಮಾಡ್ತಾನೋ ಅವನ ಸಾಂಬ ಇವನು ಜಾಂಬವತಿ ಇದೆಲ್ಲ ಮಗಳು ಸಾಂಬ. ಅವನೇನ್ ಮಾಡ್ತಾನೆ, ಇವನ ಮಗಳನ್ನ ಏನ್ ಮಾಡ್ತಾನೆ, ಅವನು ಎತ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆಗೆ. ಅವನು ಯಾರನ್ನ ಇವನ ಬಲಾತ್ಕಾರದಿಂದ ಯಾವಾಗ ಇದರಿಂದ ಇದರಲ್ಲಿ ಇದೆ ಸ್ವಯಂವರದಲ್ಲಿ ಅವರು ವರಿಸ್ತಾ ಇದ್ರೆ ತಮ್ಮ ವೀರ್ಯದಿಂದ ತಗೊಂಡ್ಬರೋದು. ಹೇಗೆ ಭೀಷ್ಮರು ತಗೊಂಡ್ಬಂದು ಇವನು ಮದುವೆ ಮಾಡಿಸ್ತಾರಲ್ಲ ಆ ತರ. ಆವಾಗ ಇವನು ಯಾವಾಗ ಬರ್ತಾರೆ ಇವರೆಲ್ಲರೂ ಸಹ ಅವನು ತುಂಬಾ ಕೋಪ ಒಂದು ಸೈನ್ಯವನ್ನೇ ಕಳಿಸ್ತಾನೆ. ಅವ್ನು ಯಾವಾಗ ಬರುವಾಗ ಅವ್ರು ಯಾರು ಹೋಗ್ತಾರೆ ಅಂದ್ರೆ ಕರ್ಣ ಮುಖ್ಯವಾಗಿ ಬರ್ತಾನೆ. ಕರ್ಣ ಇವರೆಲ್ಲ ಬರ್ತಾರೆ. ಇಲ್ಲಿ ಮುಂದೆ ಹೇಳುವಾಗ ಭೀಷ್ಮ ಇವ್ರನ್ನ ದ್ರೋಣ ಅರ್ಜುನ ಅವರೆಲ್ಲ ಹೇಳಿದ ಸುಮ್ನೆ. ಬಟ್ ಇದ್ರಲ್ಲಿ ನೋಡ್ಬೇಕಾದ್ರೆ ಅವ್ರು ಯಾರು ಬಂದಂಗಿಲ್ಲ. ದುಶ್ಯಾಸನಾದಿಗಳು ಶಕುನಿ ಅವರೆಲ್ಲ ಮತ್ತೆ ಕರ್ಣ ಮುಖ್ಯವಾಗಿ ಬರ್ತಾನೆ. ಬಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಪಾಪ ಇವನು ಒಬ್ಬ ಅವ್ರು ಇಡೀ ಸೈನ್ಯ, ಅದು ಕರ್ಣ ಎಂತ ಮಹಾವೀರ. ಎಲ್ಲರೂ ಬಂದು ಕರ್ಣ ಏನ್ ಮಾಡ್ತಾನೆ, ಅವನ ಸಾರಥಿ ಗಿರತಿ ಎಲ್ಲರನ್ನೂ ಹೊಡೆದು ಧ್ವಂಸ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಅವನ ಕುಮಾರನ್ನ ಇವನನ್ನ ಸಾಂಬಪ್ಪಗಳನ್ನ ಸೆರೆ ಹಿಡ್ಕೊಂಡ್ಬಿಡ್ತಾನೆ. ಅವಳ ಮಗಳನ್ನ ಏನ್ ಮಾಡ್ತಾನೆ, ತನ್ನ ಇವಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಕಡೆಗೆ. ಆವಾಗ ಇದು ಅವನು ಹೇಳ್ದ ತಿಳಿಯುತ್ತೆ ಅವನಿಗೆ. ತಿಳಿದಾಗ ಅವನು ಬರ್ತಾನೆ. ಬಂದು ನಾ ಹೇಳ್ದನಲ್ಲ ಕತೆ, ಅದೇ ತರ ಕತೆ. ಬಂದು ಅವನು ಇದ್ರಲ್ಲಿ ಬರ್ತಾನೆ, ಹಸ್ತಿನಾವತಿ ಬರ್ತಾನೆ. ಎಲ್ಲರೂ ಬರ್ತಾ ಅವಾಗ ಇವನು ಹೇಳ್ತಾನೆ ಈ ತರ, ಏನೋ ಆಗಿದ್ದಾಗೋಯ್ತು, ಇವಾಗ ನೀನು ನನ್ನ ಮಗನಾದ ನಮ್ಮ ಸಾಂಬವನ್ನ ಕೊಟ್ಬಿಡಿ ನಿಮಗೆ. ಅದರಿಂದ ಅವನು ವೀರ್ಯ ಶೌರ್ಯದಿಂದ ಬಂದಿದ್ದ ಅಥವಾ ನಿಮ್ಗೆ ನೇರವಾಗಿ ಇದು ಕದ್ದು ಮುಚ್ಚಿ ಅಪಹರಿಸ್ಲಿಲ್ವಲ್ಲ. ಇದರಲ್ಲಿ ಸ್ವಯಂವರದಲ್ಲಿ ಅಪಹಾರ ಮಾಡೋದು ಕ್ಷತ್ರಿಯರಿಗೆ ಬೇಕಾಗಿದ್ದು, ಅಥವಾ ಅದು ಧರ್ಮವೇ ಬಂದಿದ್ದು, ಅಧರ್ಮ ಕೆಲಸವನ್ನು ಮಾಡ್ಲಿಲ್ಲ. ಹಾಗಾಗಿ ನೀವು ಹೋಗ್ಲಿ, ನಿಮ್ಮ ಮಗಳನ್ನ ಕೊಡದೇ ಇದ್ರೆ ಬೇಡ, ನಮ್ಮ ಹುಡುಗನ್ನ ನೀವು ಕಳಿಸ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಇದು ತುಂಬಾ ಅದೆಲ್ಲ ಬರುತ್ತೆ. ಆವಾಗ ಇದಕ್ಕೆ ಮುಂಚೆ ಅವ್ರು ಬಂದು ಅವ್ರಿಗೆಲ್ಲ ಉಪಚಾರ ಮಾಡಿ ಸಂತೋಷ ಪಟ್ಟಿದ್ದೆಲ್ಲ ಆಯ್ತು. ಅದಾದ್ಮೇಲೆ ಯಾವಾಗ ಬರುತ್ತೋ ಅವಾಗ ಇವನು ತುಂಬಾ ಅವನಿಗೆ ಬಹಳ ಇದು ತುಂಬಾ ಅವನಿಗೆ ಇದು ಬರುತ್ತೆ, ಅವನಿಗೆ ಕೋಪ ಬಂದ್ಬಿಡುತ್ತೆ. ಅವನಿಗೆ ಯಾವ ತರ ವ್ಯಾಜ ಮಾಡ್ತಾನೆ ಅಂದ್ರೆ, ಇವರು ಏನೋ ಒಂದು ಶ್ಲೋಕಗಳು ತುಂಬಾ ಇದೆ. ಏನೋ ಒಂದು ಇವ್ರು ಹುಡುಗಿ ನಮಗ್ ಅಂದ್ರೆ ಇಲ್ಲಿ ಕುಂತಿನೇ ಇಡೋದು. ಕುಂತಿ ಬಂದು ಭೋಜ ಕುಂತಿ ಭೋಜನ ಮಗಳು ತಾನೆ, ಅದು ಭೋಜರು ವಿಷ್ಣು ವಂಶದವಳೆ. ಏನೋ ಇವರು ಒಬ್ಬ ಮಗಳನ್ನ ನಮಗೆ ಕೊಟ್ಬಿಟ್ರು ಅಂತ ನಾವು ಇವರಿಗೆ ಸನ್ಮಾನ ಮಾಡಿ ಇವರಿಗೆ ಇರೋದಕ್ಕೆ ಬಿಟ್ಟು ಅವರ ರಾಜ್ಯವನ್ನು ಆಳೋದಕ್ಕೆ ಅವ್ರಿಗೆ ಸನ್ಮಾನ ಮಾಡಿದ್ರೆ ನಮ್ಮ ಹುಡುಗಿ ಬೇಕಂತ ಇವ್ರಿಗೆ ಯಾವ್ದವ್ರಿಗೆ, ನಾವೆಲ್ಲಿ ಇವರಲ್ಲಿ ಇವ್ರಿಗೆ ಅಂದ್ಬಿಟ್ಟು ತುಂಬಾ ಇದನ್ನೆಲ್ಲ ಬಹಳ ಇದೆಲ್ಲ ಮಾಡ್ತಾರೆ. ಇವ್ರು ಕೂತ್ಕೊಳ್ಳೋದು ಮಲಗೋದು ಎಲ್ಲ ನಮ್ಮ ಒಂದು ಭಿಕ್ಷೆ ಅನ್ನೋ ತರ ಆ ಭಾವನಲ್ಲಿ ಅವ್ರು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲವೂ ಸಹ ಅದೇ ವೃಷ್ಣಯ ಸ್ತುಲಿತಾಂ ನೀತಾಹ ಅಸ್ಮತ್ ದತ್ ಅಂತ ನಾವು ಕೊಟ್ಟ ಭಿಕ್ಷೆ ತರ ನಾವು ಕೊಟ್ಟಿದ್ದು. ಅಂತದ್ರಲ್ಲಿ ಇವರು ರೀತಿರುವ ಚಾಮರ ಗಜನ ಆಸ್ತಿ ಎಲ್ಲವೂ ಸಹ ನಾವು ಕೊಟ್ಟಿದ್ದಂತ ಇದು. ಅಂತದ್ದು ಇವರಿಗೆ ನಮ್ಮ ಮಗಳು ಬೇಕಂತ ಇವರಿಗೆ ಅಂದ್ಬಿಟ್ಟು ಇವರೆಲ್ರಿ
ಯಾದವರಲ್ಲಿ ನಾವು ಕುರು ವಂಶದವರಲ್ಲಿ ಒಂದು ತಳೆ ಹೋಗುತ್ತೆ ಇವರಿಗೆ, ಏನೋ ಅವರು ಇವ್ರ ಮಗಳು ಎಲ್ಲ ಬಂದ್ಬಿಟ್ರು. ಆಮೇಲೆ ಅದೆಲ್ಲ ಎಂತ ವಂಶ ನಮಗೆ, ದ್ರೋಣ ಭೀಷ್ಮ ಅಂತಾದವರು ಇದೆಲ್ಲ ಅವರೆಲ್ಲ ಇರಬೇಕಾದ್ರೆ ಇವನು ಹುಡುಗ ಇವನು ನಮ್ಮ ಇದೆಲ್ಲ ಬೇಕಂತ ಇವ್ರಿಗೆ ಅಂತ ಇನ್ನೂ ಅನೇಕ ಜನ್ಮ ಸಂಬಂಧ ಬಲಾಮನ ಕೇಳೋ ಹಾಗೇನೆ ಇವನು ತುಂಬಾ ಆಶ್ರಾವ್ಯ ರಾಮಂ ದುರ್ವಾಚ್ಯಂ ಅಸಭ್ಯ ಪ್ರಾವಿಶನ್ ಪುರೀಂ. ಕಡೆಗೆ ಅವನು ಇವರೆಲ್ಲ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆಶ್ರಾವ್ಯ ಅಂದ್ರೆ ಕಿವಿಗೆ ಬೇಡಬೇಕು. ಇದೆಲ್ಲ ದುರ್ಯೋಧನ ಹೇಳಿ ಕಳಿಸಿರೋದೆ. ಇದ್ರ ದುರ್ಯೋಧನನೇ ಯಾವಾಗ್ಲೂ ಕೆಳಗಡೆ ಅವ್ರು ಮಾಡ್ಬೇಕಾದ್ರೆ ಮೇಲ್ನವ್ರು ಹೇಳಿದ್ರೆ ಮಾಡೋದಿಲ್ಲ. ಹಾಗಾಗಿ ಸೀತೆ ಹೇಳ್ತಾಳಲ್ಲ, ಹನುಮಂತ ಕೋವಿಸ್ಬೇಕಾದ್ರೆ ಪಾಪ ಅವ್ರಿಗಾಗಿ ಬೈತೀಯ, ಅವನು ರಾವಣ ಹೇಳಿದ್ದ ಕೆಲಸ ತಾನೆ ಅವ್ರು ಮಾಡ್ತಾರೆ, ಅವರಾಗಿ ಮಾಡಿದ್ದೇನೆ ಅಂತ. ಹಾಗೆ ಇವರೆಲ್ಲರೂ ಜನ್ಮ ಬಂದು ಶ್ರೀಯೋನ್ ದತ್ತಂ ಅದಾಸ್ತೆ ಭರತರ್ಷಭ ಆಷ್ಟಾವಜಾವಂ ದುರ್ವಾಚ್ಯಂ ಅಸಭ್ಯವಾದ ಮಾತುಗಳಿಂದ ಹೇಳ್ತಾರೆ ಅದಕ್ಕೆ. ಅವಾಗ ಅದನ್ನ ಹೇಳ್ತಾರೆ ಅದಕ್ಕೆ ಅವನು ಇವನು ಹೇಳ್ತಾನ ಕಡೆಗೆ. ಅವಾಗ ಇವನು ಕೋಪ ಬರುತ್ತೆ ಅವನಿಗೆ, ಕೇಳಬಾದ ನುಡಿಗಳೆಲ್ಲ ಕೇಳ್ತಾನಲ್ಲ. ಆವಾಗ ಇವನು ಹೇಳ್ತಾನೆ, ನೂನಂ ನಾನಾ ಮದೋನ್ನದ್ದಂ ಶಾಂತಿ ನೇಚ್ಛಂತ್ಯ ಸಾಧವ ತೇಷಾಂ ಹಿ ಪ್ರಶಮೋ ದಂಡ ಪಶೂನಾಂ ಲಗುಡೋ ಯತ. ಕಡೆಗೆ ಹೇಳ್ತಾನೆ, ಈ ದುಷ್ಟು ಇದಾರಲ್ಲ ಇವ್ರಿಗೆ ಮದಗಳಿಂದ ಕೊಬ್ಬಿದ್ದಾರೆ. ಇವ್ರಿಗೆ ಏನಪ್ಪಾ ಅಂದ್ರೆ ಹೇಗೆ ನಾವು ಒಂದು ಇದರಿಂದ ಈ ಹಸುಗಳಿಗೆ ಹಸು ಮತ್ತೆ ಎತ್ತುಗಳಿಗೆ ಚಾಟಿಯಿಂದ ಹೊಡಿತಾರಲ್ಲ ಮುಂದಕ್ಕೆ ಹೋಗೋದಕ್ಕೆ, ಆ ತರ ಇವ್ರಿಗೆ ನನ್ನ ದೊಣ್ಣೆಯಿಂದ ಹೊಡೆಯೋದೇ ಇವ್ರಿಗೆ ಸರಿಯಾದ ವಿಧ. ಇವ್ರಿಗೆ ಶಿಕ್ಷೆ ನನ್ನ ಮುಸಲ ಮತ್ತು ಇದರಿಂದ ಇದೆಯಲ್ಲ ಅದರಿಂದ ಹೇಳ್ತಾನೆ ಕಡೆಗೆ. ಆಮೇಲೆ ಅವಾಗ ಅದನ್ನ ಕಡೆಗೆ ಹೇಳ್ಕೊಂಡ್ಬರ್ತಾರೆ. ಅವಾಗ ಒಂದಾಗಿ ಬರ್ತಾರೆ ಕಡೆಗೆ ತನ್ನ ಇದನ್ನ ತಗೊಳ್ತಾನೆ. ಅದನ್ನ ಒಂದು ಇದಿದೆ ಅಹಂ, ಅದೊಂದು ಶ್ಲೋಕ ಒಂದು ಮಾತು ಹೇಳ್ತೇನೆ. ಅವಾಗ ಹೇಳ್ತಾನೆ, ಅಹೋ ಐಶ್ವರ್ಯ ಮತ್ತಾನಾಂ ಇವ ಮಾನಿನಾಂ ಅಸಂಬದ್ಧ ಗಿರೋ ರೂಕ್ಷಾಃ ಕಸ್ಯ ಹೇತುನಾ ಅನುಶಾಸಿತ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಅವನು ಹೇಳ್ತಾನೆ, ಅಧಿಕಾರ ಮದದಿಂದ ನೀವು ಹುಚ್ಚರಂತೆ ಅಹಂಕಾರ ಆಗಿದ್ದೀರಾ, ಅದರಿಂದ ನೀವು ಯಾರನ್ನ ತಾರೆ ನೀವು ಗೌರವಿಸ್ತೀರಿ, ಕೆಚ್ಚದ್ರಿಂದ ಎಲ್ಲರನ್ನೂ ಅವಮಾನಿಸ್ತೀರ ನೀವು. ಅವಾಗ ಹೇಳ್ತಾನೆ, ಅದ್ಯ ನಿಷ್ಕೌರವ ಮುರ್ವಿ ಕರಿಷ್ಯಾಮೀತಿ ಮೂರ್ಷಿತಃ. ಅದಕ್ಕೆ ಪಕ್ಕದ ಕೌರವ ಪಟ್ಟಣ ಬರ್ತಾರೆ, ಅದು ನಿಷ್ಕೌರ್ಯ ಮುರ್ವಿ ಅಂತಾನೆ. ಉರ್ವಿ ಈ ಭೂಮಿಯಿಂದ ಕೌರವ ಅಂತ ಹೇಳ್ತಾರೆ, ನಿಷ್ಕೌರವಂ ಉರ್ವಿ ನಿಷ್ಕೌರವಂ. ಯಾವ ಕೌರವರು ಇಲ್ದಾಗ ಮಾಡ್ತೇನೆ, ಅಲ್ಲಿ ಯಾವ ಕ್ಷತ್ರಿಯ ಅಂದ್ರೆ ಕೆಟ್ಟ ಕ್ಷತ್ರಿಯ ಇಲ್ದೇ ಇದ್ದಾಗ ಮಾಡ್ತೀನಲ್ಲ ಅಲ್ಲಿ, ಇಲ್ಲಿ ಕೆಟ್ಟ ರಾಕ್ಷಸರನ್ನೆಲ್ಲ ಕೊಲ್ತೀನಿ ಅಂತ ಈ ರಾಮ ಹೇಳ್ದ. ಈ ರಾಮ ಅದ್ಯ ನಿಷ್ಕೌರ್ಯ ಮಾಮುರ್ವಿ, ಈ ಭೂಮಂಡಲದಿಂದ ಕೌರವರನ್ನೇ ತೆರೆದಾಕ್ಬಿಡ್ತೀನಿ ನಾನು. ಕರಿಷ್ಯಾಮ್ ಇತ್ಯವರ್ಷಿತ, ಆತರ ಮಾಡಿಬಿಡ್ತೀನಿ ನಾನು. ಗೃಹೀತ್ವ ಹಲಮುತ್ತಸ್ತೋ ದಹನ್ನಿವ ಜಗತ್ರಯಂ. ಹಲ ಇದನ್ನು ತಗೊಳ್ತಾನಂತೆ. ಆಗ ಅವನಿದು ಹೇಗೆ ರಾಮ ಪ್ರಳಯಕಾಲದ ಅಗ್ನಿ ತರ ಯಾವಾಗ ಸಮುದ್ರ ರಾಜನಿದ್ದ ಬಿಲ್ಲಿಂದ ಬಾಣ ಹೊಡ್ತಾನೋ ಆತರ ಇವನು ಗೃಹೀತ್ವ ಹಲಮುತ್ರಸ್ತೋ ದಹನ್ನಿವ ಜಗತ್ರಯಂ. 3 ಲೋಕವನ್ನು ಸುಡೋ ತರ ಹಲ ಇದನ್ನು ತಗೊಂಡು ರೀತಿ 3 ಲೋಕವನ್ನು ಇವನು ತಗೊಳ್ತಾರ ಆಯ್ತಂತ. ಯಾಕೆ ಲಾಂಗಾಲಾಗ್ರೇಣಗರಂ ಉದ್ವಿದಾರ್ಯ ಗಜಾಕ್ವಯಂ ವಿಚಕರ್ಷ ಸಗಂಗಾಯಾಂ ಪಗಶ್ಚನ್ ನಮರ್ಷಿತಃ. ಅದಕ್ಕೆ ಗಜಾಕ್ವಯ ಅನ್ನೋದು ಹಸ್ತಿನಾಪುರಿ ಇನ್ನೊಂದು ಹೆಸರು. ಅದಕ್ಕೆ ಗಜಾಕ್ವಯ, ಅವನು ಗಜವನ್ನ ಕೊಂದ, ಗಜಾಕ್ವಯವನ್ನು ಕೊಂದ ಅಂತ ಹೇಳಿದ್ರು. ಅದಕ್ಕೆ ಅವಾಗ ನೇಗಿಲ ತುದಿಯಿಂದ ಹಸ್ತಿನಾಪುರಿಯನ್ನು ಎಳಿತಾನಂತೆ. ಎಳೆದಾಗ ಏನಾಗುತ್ತೆ, ಅವಾಗ ಉದ್ವಿದಾರ್ಯ ಆಗಿದ್ದಾನೆ. ಗಂಗಾಯಾಮ್ ಪ್ರಹರಿಷ್ಯನ್, ಗಂಗೆ ತಗೊಂಡು ಹಸ್ತಿನಾಪುರಿ ಮುಳುಗಿಸ್ಬಿಡ್ತೀನಿ ಅಂದ್ಬಿಟ್ಟು ಪ್ರದರ್ಶನ್ ನಿವ ವರ್ಷಿತ ಆತರ ವಿಚಕರ್ಷ ಅಂದ್ರೆ ಸಡಿತಾನಂತೆ. ಆ ಅವನ ಎಷ್ಟು ಬಲ ಇತ್ತು ಅಂದ್ರೆ ಆ ಊರು ಭಾಗನೇ ಕಿತ್ಕೊಂಡು ಬರಬೇಕು, ಬಂದು ತಗೊಂಡೋಗಿ ಗಂಗೆನಲ್ಲಿ ಮುಳುಗಿಸ್ತೀನಿ, ಎಲ್ಲ ಕೌರವರು ಸಾಯಲಿ ಅಲ್ಲಿ ಅಂದ್ಬಿಟ್ಟು. ಕೌರವನು ಎಲ್ಲರೂ ಹೋಗ್ತಾರೆ, ಅರ್ಜುನ ಭೀಷ್ಮ ಅವನಿಗೆಲ್ಲ ಕೌರವರು ಹೋಗ್ಲಿ, ಕೋಪದಲ್ಲಿ ಎಲ್ಲ ಮಾಡ್ಬಿಡ್ತೀವಿ ಅಂತ ಹೇಳಿ ಯಾವಾಗ ಆಗುತ್ತೋ ಅವಾಗ ಈ ನಾವು ಒಂದು ನಾವೇ ತಿರುಗುತ್ತಲ್ಲ, ಸುಳಿ ಬಂದು ಹೇಗೆ ತಿರುಗುತ್ತೋ ಹಾಗೆ ಇವನ್ ಎಳೆತಕ್ಕೆ ಎಳಿತಾನಲ್ಲ, ಹಸ್ತಿನಾಪುರ ತಿರುಗಕ್ ಶುರು ಆಯ್ತಂತೆ. ಎಲ್ಲ ಜನಗಳು ಭಯಬಿಡ್ತಾರೆ ಅದಕ್ಕೆ. ಆವಾಗ ಹೇಳ್ತಾರೆ, ಜಲಾಯಾನಂ ಇವಾಗುಣಂ, ಜಲಾಯಾನಂ ಈ ನೌಕೆ ತಿರುಗೋ ತರ ಇವಾಗೂರ್ಣಂ ಗಂಗಾಯಾಮ್ ನಗರಂತು ತತೆ.
ಈ ಗಂಗೆ ಇವನು ಎಷ್ಟು ಬಿಡ್ತಾನೆ ಅನ್ನೋ ತರ ತಿರುಗೋ ತರ ನೀರನ್ನು ಗಂಗೆನಲ್ಲಿ ಹೇಗೆ ಒಂದು ನಾವೇ ತಿರುಗುತ್ತೋ ಹಾಗೆ ಹಸ್ತಿನಾಪುರ ತಿರುಗಕ್ಕೆ ಶುರುವಾಯ್ತಂತೆ. ಆಕೃಷ್ಯಮಾನೋರಕ್ಕೆ ಕೌರವ ಜಾತ ಸಂಭ್ರಮ. ಆ ಎಲ್ಲ ಕೌರವರು ಭಯವಾಗುತ್ತೆ, ದುರ್ಯೋಧನಿಗೂ ಭಯವಾಗುತ್ತೆ, ಎಲ್ಲರಿಗೂ ಭಯವಾಗುತ್ತಂತೆ. ತಮೇವ ಶರಣಂ ಜಗ್ಮುಹು ಸಕುಟುಂಬ ಜಿಜೀವಿಷಃ. ಕುಟುಂಬ ಸಮೇತರಾಗಿ ಎಲ್ಲಾ ಕೌರವನ್ನ ಕರ್ಕೊಂಡ್ಬಂದು ಕಾಲಿಗೆ ಬಿದ್ದುಬಿಡ್ತಾನೆ ಅವನು. ತಮೇವ ಶರಣಂ ಜಗ್ಮುಹು, ಬಂದು ಬಲರಾಮನ ಕಾಲಿಗೆ ಎಲ್ಲರೂ ಶರಣಾಗತರಾಗ್ತಾರೆ, ಬಂದು ಬೀಳ್ತಾರೆ. ಯಾವಾಗ ಸಲಕ್ಷಣಂ ಪುರಸ್ಕೃತ್ಯ ಸಾಂಬಂ ಪ್ರಾಂಜಲಯೋಬ್ರುವನ್ನೇ ರಾಮ ರಾಮ ಕಿಲಧಾರ ಪ್ರಭಾವನ್ನ ವಿಧಾಮತೆ. ಕಡೆಗೆ ಅವರು ಅವಾಗ ರಾಮ ಬಲರಾಮನೇ ನಿನ್ನ ಪ್ರಭಾವವನ್ನು ನಾವು ಅರಿಯವೆ ನಾವು. ಅದರಿಂದ ಏನೋ ಮೂಢರಾದ ನಮ್ಮ ಜನಗಳು, ಇವನೇ ಹೇಳಿ ಕಳಿಸಿರೋದು, ಮೂಢರಾದ ನಮ್ಮ ಜನಗಳು ಏನೋ ಅವಿವೇಕ ಅಂತ ಹೇಳಿದ್ದಾರೆ, ಆ ಅವಿವೇಕನ ಕ್ಷಮಿಸು. ಇವನು ಹೇಳಿದ ಮಾಡಿಸಿದ್ದು ಅಲ್ಲಿ ಹೇಳ್ತಾನೆ, ನಮ್ಮ ಮೂಢರಾದ ಏನೋ ಹೇಳ್ಬಿಟ್ರು ನಿನಗೆ, ಅವನಿಗೆ ಗೊತ್ತಾಗಿದ್ದು ಹೇಗೆ? ಅವ್ರು ಹೇಳಿರ್ತಾರಲ್ಲ, ಆಗ್ಲೇ ಅವನಿಗೆ ಬಂದು ಹೇಳ್ಬೇಕು ತಪ್ಪು ಮಾಡಿದ್ದು ಅಂತ ಬಂದಿರ್ಬೇಕಾಗ್ತಾನೆ. ಅವಿವೇಕದಿಂದ ಅವ್ರು ಮಾಡಿದ್ದು ತಪ್ಪನ್ನ ಕ್ಷಮಿಸು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಹೋಗಿ ಅವ್ರು ಗುರು ಹೇಳ್ತಾರೆ, ಈ ತರ ಹೇಳಿದ್ರೆ ಸಂತೋಷ ಪಟ್ಟಿರ್ತಾನೆ. ಇಲ್ಲೇ ಹೇಳ್ತಾನೆ, ಮೂಢರಾದ ನಮ್ಮ ಜನಗಳು ಹೇಳಿದ ಮಾತನ್ನ ನೀನು ಕ್ಷಮಿಸು ನೀನು. ಅದಕ್ಕೆ ಅವನು ಅವಾಗ ಅವನು ಕೊಂಡಾಡ್ತಾನೆ, ರಾಮ ತ್ವಂ ಅಖಿಲಾಧಾರ, ಈ ಜಗತ್ತಿಗೆ ನೀನು ಅಖಿಲಾಧಾರನಾಗಿ ಇಲ್ಲಿ ಅವನು ಫುಲ್ಲು ಒಂದು ಸ್ತೋತ್ರವನ್ನೇ ಮಾಡ್ತಾನೆ. ನೀನೇ ಎಲ್ಲ ಲೀಲೆ, ನಿನ್ನಿಂದ ಸೃಷ್ಟಿ ಸ್ಥಿತಿ ಲೈವ್ ಆಗುತ್ತೆ ಅಂತ ಎಲ್ಲ ಕೊಂಡಾಡ್ತಾನೆ. ಇದೀಗ ನಮಸ್ತೆ ಸರ್ವಭೂತಾತ್ಮಂ ಸರ್ವಶಕ್ತಿ, ಅವನ ಸರ್ವಭೂತಾತ್ಮನ್ ಅಂತಾನೆ, ಭಗವಂತನ ಅಂಶದಿಂದ ಭಗವಂತ ಅಂದ್ಬಿಟ್ಟು ಎಲ್ಲವನ್ನು ಕೊಂಡಾಡ್ತಾನೆ. ಆದ್ರೆ ಅವ್ನ ಮನಸ್ಸು ಹೋಗಿಲ್ಲ, ಕೃಷ್ಣನ ದ್ವೇಷ ಮಾಡ್ತಾನೆ. ಯಾವಾಗ ಇದು ಹೇಳ್ತಾನೋ ಅವಾಗ ಅವನಿಗೆ ಆಯ್ತು, ಅವನಿಗೆ ಇವನು ಅದೊಂದು ಇದೆಯಲ್ಲ, ಕೃಷ್ಣನಿಂದ ಬಂದಂತೂ ತಕ್ಷಣ ಕ್ಷಮಿಸ್ಬಿಡ್ತಾನೆ. ಆಯ್ತು ನೀವೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ಕ್ಷಮಿಸ್ಬಿಟ್ಟು ಏವಂ ಪ್ರಪನ್ನೈ ಸಂವಿಘ್ನೈ ವೇಪಮಾನಾರ್ ಯನೈರ್ಬಲಃ ಪ್ರಸಾಯಿತ ಸುಪ್ರಸನ್ನೋ ಮಾ ಭೇಷ್ಟೆ ತ್ಯಭಯಂ ದದೌ. ಸುಪ್ರಸನ್ನ ಆಗ್ತಾನಂತೆ, ಮಾ ಭೇಷ್ಟಿ ಹೆದರಬೇಡಿ ಅಂದ್ಬಿಟ್ಟು ಅಭಯಂ ದದೌ, ಅಭಯನ್ನು ಕೊಡ್ತಾರಂತೆ. ಅಭಯನ್ನು ಕೊಟ್ಟು ಕಡೆಗೆ ಅವಾಗ ಇದಾಯ್ತಲ್ಲ, ಇವಾಗ ಇವ್ರಿಗೆ ಏನು ಇಲ್ಲ. ಅವಾಗ ಅವನು ಬಂದು ಬರೀ ನಮ್ಮ ಸಾಂಬನ್ನ ಮಾತ್ರ ಕೊಡೋನ್ ಕೇಳ್ದ. ಈಗ ಇವನು ಸಾಂಬನ ಜೊತೆ ತನ್ನ ಮಗಳನ್ನು ಕೊಟ್ಟು ಕಳಿಸ್ತಾನೆ. ಇವಾಗ ಇಲ್ಲಿ ಬಂತಾನಲ್ಲ, ಅವಾಗ ದುರ್ಯೋಧನ ಪ್ರಾರಿಬರ್ಹನ್ ಕುಂಜರಾನ್ ಷಷ್ಟಿಹಾಯನ, ಅವನು 60,000 ಇದು 12,000 ಕುದುರೆ, ಅದು ತುರುಂಗಮಾನ್ ಕೊಟ್ಟು ರಥಷಟ್ ಸಹಸ್ರಾಣಿ 6,000 ರಥಗಳು, ಆಮೇಲೆ ರೌಕ್ಮ ಅಂದ್ರೆ ಚಿನ್ನದ ನಾಣ್ಯಗಳು ಎಲ್ಲವನ್ನೂ ಕೊಟ್ಟು ಅವನಿಗೆ ಅಳಿಯನಿಗೆ ಬಹುಮಾನವಾಗಿ ಕೊಟ್ಟು ತನ್ನ ಮಗಳನ್ನು ಸಹ ಅದರಲ್ಲಿ ಕಳಿಸ್ಕೊಡ್ತಾನೆ. ಅದರಲ್ಲಿ ಎಲ್ಲವನ್ನು ಕೊಟ್ಟು ಅವ ಏನ್ ಮಾಡ್ತಾನೆ, ಇವನು ಎಲ್ಲರನ್ನೂ ಕರ್ಕೊಂಡು ಹಿಂದೆ ಬರ್ತಾನೆ, ಇವನು ಅವನ್ನ ಕರ್ಕೊಂಡು ಬರ್ತಾನೆ ಅಂತ. ಇದು ಅವನ ಮಾಡಿದಂತ ಇನ್ನೊಂದು ಪಕ್ಕತ್ ಕೌರವ ಪಟ್ಟಣ ಪ್ರಭುದಯ ಅಂತ ಹೇಳೋದಲ್ಲ, ಅದನ್ನು ಅದನ್ನೇ. ಆಮೇಲೆ ಪ್ರಾರಂಭನ ಹೊಂದಿದ್ದ ಕಥೆಗಳೆಲ್ಲ ಬರುತ್ತೆ. ಇದನ್ನ ಇದಾದ್ಮೇಲೆ ಇನ್ನು ಇವನು ಹೇಳಿದ್ನಲ್ಲ, ಅದೊಂದು ನೋಡ್ಬಿಡೋಣ. ಅದು ನೋಡ್ದ ಅಂದ್ರೆ ಅದೊಂದು ಮುಗಿಯುತ್ತೆ. ಅದಕ್ಕೆ ಇದು ಇನ್ನೂ ಕೆಲವುದೆಲ್ಲ ಬರುತ್ತೆ. ಪ್ರಲಂಬ ದೇನುಕನ್ ಬಂದಾಗ ಪ್ರಲಂಬ ಸುಣೆ ಅನ್ಕೊಳ್ತಾನೆ. ಇವಂದು ಇದೊಂದು ಮಾತ್ರ ಒಂದು ನೋಡ್ಬಿಟ್ಟು ಇವತ್ತು ಮುಗಿಸ್ಬಿಡೋಣ. ಇಲ್ಲಂದ್ರೆ ಬರಬೇಕು. ಅದರಲ್ಲಿ ಕಥೆ ಹೇಳ್ಬಿಡ್ತೀನಿ. ಆ ಬುಕ್ ಎಲ್ಲ ಸಿಗ್ತಾ ಇಲ್ಲ ನಿಮಗೆ, ಅದು ಇನ್ನೊಂದು ಅಧ್ಯಾಯದಲ್ಲಿ ಅದರಲ್ಲಿ ಏನ್ ಮಾಡ್ತಾನೆ, ಇವನು ರುಕ್ಮಿ ತನ್ನ ಯಾವಾಗ ಇಲ್ಲೇ ಇದೆ, ರುಕ್ಮಿ ಕೃಷ್ಣ ಯಾವಾಗ ರುಕ್ಮಿಣಿ ಮದುವೆ ಆಗ್ಬಿಟ್ನೋ, ಅವನ ಕಡೆಗೆ ಮದುವೆ ಆದ್ಮೇಲೆ ವಿಧಿ ಇಲ್ಲ. ಅದರಿಂದ
ಸ್ವಲ್ಪ ಅವನಿಗೆ ಅವನ ಮೇಲೆ ಇದ್ರು. ಈಗ ಮದುವೆ ಆಗ್ಬಿಟ್ಟು ಆದ್ಮೇಲೆ ಏನ್ ಮಾಡ್ತಾನೆ, ಬ್ಲೋ ಹಾಟ್ ಬ್ಲೋ ಕೊಳ್ತಾರ. ಕೃಷ್ಣ ಮೇಲೆ ದ್ವೇಷ ಮೇಲ್ ತೋರಿಸ್ಕೊಳ್ಳೋದಿಲ್ಲ, ಒಳಗಡೆನೆ ಅವನ್ನ ಹೇಗಾದ್ರೂ ಮಾಡಿ ವಿಷ್ಣು ವಂಶವ್ರದೆಲ್ಲ ನಾಶ ಮಾಡಬೇಕು, ಕೃಷ್ಣನ ನಾಶ ಮಾಡಬೇಕು, ಕೃಷ್ಣ ಬಲರಾಮ ಇಬ್ರು ನಾಶ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಅವನಿಗೆ ಏನು ಅಂದ್ರೆ ಇವನು ಯಾರೋ ಕಳಿಂಗ ರಾಜ ಅವನಿಗೆ ಕಳಿಂಗ ರಾಜನ ಹೇಳ್ತಾನೆ, ಹೇಗಾದ್ರೂ ಮಾಡಿ ಇವ್ರನ್ನ ಅಷ್ಟಾಗಿ ತನ್ನ ಮಗಳನ್ನ ಇವನಿಗೆ ತನ್ನ ಮೊಮ್ಮಗಳನ್ನ ಕೊಡ್ತಾನೆ. ಅನಿರುದ್ಧನಿಗೆ, ಪ್ರದ್ಯುಮ್ನಿಗೆ ತನ್ನ ಮಗಳನ್ನ ಕೊಡ್ತಾನೆ, ಅನಿರುದ್ಧನಿಗೆ ತನ್ನ ಮೊಮ್ಮಗಳನ್ನ ಕೊಡ್ತಾನೆ. ಆದರೂ ಕೊಟ್ಟರೂ ಸಹ ಒಳಗಡೆ ದ್ವೇಷ ಇದೆ ಅವನಿಗೆ. ಆ ದ್ವೇಷದಿಂದ ಅವನೇನ್ ಮಾಡ್ತಾನೆ, ಹೇಗೆ ನಾನು ಇವನ್ನ ಕೊಲ್ಲೋದು, ಹೇಗೆ ಮಾಡೋದು ಅಂದ್ಬಿಟ್ಟು ಅವನು ಬಹಳ ನೋಡ್ತಾ ಇರ್ತಾನೆ. ಆಗ ಅವ್ರು ಹೇಳ್ತಾನೆ ಅವನಿಗೆ, ಏನೋ ಮಾಡು ನೀನು, ಅವನಿಗೆ ಒಂದು ಕೆಲಸ ಮಾಡು, ಅವನ್ನ ನೀನು ಒಂದು ಇದಕ್ಕೆ ದ್ಯೂತಕ್ಕೆ ಕರಿ. ಇವರೆಲ್ಲ ಗೊಲ್ಲರು, ಅವ್ರಿಗೆಲ್ಲ ಪಗಡೆ ಈಗಡೆ ಆಟದಲ್ಲಿ ಅಂತ ಪಾಂಡಿತ್ಯ ಇರೋದಿಲ್ಲ ಅವ್ರಿಗೆ. ಅವನ್ನ ಕರೆದ್ರೆ ಅವನಿಗೆ ಸ್ವಲ್ಪ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಬಲರಾಮನ ಕರೆದ್ರೆ ಬಂದ್ಬಿಡ್ತಾನೆ. ಬಂದಾಗ ಅವನು ಸೋಲಿಸಿ ಅವಮಾನ ಮಾಡೋಣ, ಇದೆಲ್ಲ ಮಾಡೋಣ ಅಂದ್ಬಿಟ್ಟು ಅದನ್ನ ಕರೀತಾರೆ ಕಡೆಗೆ. ಆವಾಗ ಇವನು ಬರ್ತಾನೆ. ಬಂದಾಗ ಇವನು ಮೊದಲು ಹೇಳ್ತಾರೆ 5,000 ಬೆಟ್ಟಿರ್ತಾರ, ಆ ಥರ 5,000 ನಾಣ್ಯ ಈ ಥರ ಇದು ಮಾಡ್ತಾರೆ. ಕಡೆಗೆ ಸುಮಾರು ಸೋಲ್ತಾನೆ ಇವನು ಬಲರಾಮ. ಕಡೆಗೆ ಒಂದು 10,000 ನಾಣ್ಯವನ್ನ ಇಟ್ಟಾಗ ಗೆಲ್ತಾನೆ ಇವನು. ಗೆದ್ರು ಏನ್ ಮಾಡ್ತಾನೆ ಅವನು, ಇವನಿಗೆ ಸಾಕ್ಷಿ ಯಾರೋ ಇವನು ಕಳಿಂಗ ರಾಜ. ರುಕ್ಮಿ ಹೇಳ್ತಾನೆ ನಾನೇ ಗೆದ್ದೆ ಅಂದ್ಬಿಟ್ಟು. ಇವನು ಹೇಳ್ತಾ ಹೌದೌದು ಇವನೇ ಗೆದ್ದೆ ಅಂತ ತೊಳ್ತಾನೆ. ಆಮೇಲೆ 1,00,000 ವರ ಇರ್ತಾರೆ, ಅದರಲ್ಲೂ ಬಲರಾಮ ಗೆಲ್ತಾನೆ. ಆ ಗೆದ್ದಾಗ ಅವನು ನಗ್ತಾನಂತೆ. ಇವನು ನೋಡಿ ನಗುವಾಗ ಅವನು ಹಲ್ಲೆಲ್ಲ ಬಿಡ್ತಾನಂತೆ. ಈ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ತರ ಹಲ್ಲು. ಆ ಕಳಿಂಗ ರಾಜ ಹಲ್ಲು ಬಿಡ್ತೆ. ಇವನಿಗೆ ನೋಡಿದಾಗ ಕೋಪ ಉಪ್ತಿರ್ತೆ ಅವನಿಗೆ. ಹಲ್ಲು ಬಿಟ್ಕೊಂಡು ನಗ್ತಾನಂತೆ ಅವನು ನೋಡಿ, ಫುಲ್ಲು ಹಲ್ಲು ಬಿಟ್ಟಿರ್ತಾನೆ ಅವನು. ಆವಾಗ ಹೇಳ್ತಾನೆ ಕಡೆಗೆ. ಆವಾಗ ಯಾವಾಗ ಬರ್ತೋ ಅವನಿಗೆ ನಗ್ತಾನ ಅವನಿಗೆ, ಆವಾಗ ಒಂದು ಬರುತ್ತೆ, ಒಂದು ಅಶರೀರವಾಣಿ ಆಗುತ್ತೆ. ಆವಾಗ ಅಶರೀರವಾಣಿ ಏನಾಗುತ್ತೆ, ಅಶರೀರವಾಣಿ ಇವನೇ ಗೆದ್ದಿದ್ದು, ಯಾರೋ ಬಲರಾಮನೇ ಗೆದ್ದಿದ್ದು, ರುಕ್ಮಿ ಅಲ್ಲ ಅಂದ್ಬಿಟ್ಟು. ಆ 2-3 ಆಟಗಳಲ್ಲಿ ಗೆದ್ದಿದ್ದು ಬಲರಾಮನೇ ಗೆದ್ದಿದ್ದು, ರುಕ್ಮಿ ಅಲ್ಲ, ನೀವು ಮೋಸದಿಂದ ಇದು ಮಾಡಿದಿರ, ಗೆದ್ದಿದ್ದು ಇವನೇ ಅಂತ ಹೇಳ್ತಾನೆ ಕಡೆಗೆ. ಆವಾಗ ಇವನಿಗೆ ಇದು ಕೋಪ ಮುಡ್ತೆ ಅವನಿಗೆ. ತಕ್ಷಣ ತಥೋ ಲಕ್ಷ್ಮಂ ರುಕ್ಮ್ಯ ಗೃಹಾತ್ ಗೃಹಂ ತತ್ರ ಜಯದ್ಬಲ ಜಿತವಾಹನಮಿತ್ಯಾಹ ರುಕ್ಮಿ ಕೈತವಮಾಶ್ರಿತಃ. ಕಡೆಗೆ ನೀನು ಕೈತವಮಾಶ್ರಿತ, ನೀನು ಅನ್ಯಾಯವನ್ನ ಇಟ್ಕೊಂಡ್ಬಿಟ್ಟು ನೀನು ನನ್ನನ್ನ ಇದು ಮಾಡ್ಬಿಟ್ಟಿಯ, ನೀನು ಗೆದ್ದೆ ಅಂತ ಹೇಳ್ಕೊಂಡೆ ನೀನು, ಆದ್ರೆ ನಾನೇ ಗೆದ್ದಿದ್ದು ನೀನು ನೋಡಿ ಇದರಲ್ಲೇ ಬಂತು ಅಂದ್ಬಿಟ್ಟು. ಆವಾಗ ಇವನು ಅವನ್ನ ಅವಮಾನ ಮಾಡ್ತಾರೆ. ಸುಮ್ಮನೆ ಹಾಕಿದ್ದು, ನೀವೆಲ್ಲ ಹೇಗೆ ಗೊಲ್ಲರು, ನೀವು ಇದೆಲ್ಲ ಕಾಳೋರು, ನೀವೆಲ್ಲ ನಿಮ್ಗೆಲ್ಲ ಹೇಗೆ ಗೊತ್ತಾಗುತ್ತೆ, ನೀವು ಇದೆಲ್ಲವೇ ನೈವಾಕ್ಷ ಕೋವಿದಾಯೂಯಂ ಗೋಪಾಲ ವನಗೋಚರ, ನೀವೇ ಗೋಪಾಲರು, ವನಗೋಚರ ಇರೋರು. ನೈವ ಅಕ್ಷ ಅಂದ್ರೆ ಪಗಡೆ, ಯೂಯಂ ನ ಅಕ್ಷ ಕೋವಿದಾಹ, ನೀವು ಪಗಡೆ ಆಟದಲ್ಲಿ ಇದೆಲ್ಲ. ಅಕ್ಷಯ ದಿವ್ಯಂತಿ ರಾಜಾನ, ಅಕ್ಷಯ ಯಾರತ್ತಂತೆ ರಾಜಾನಹ, ನಮ್ಮಂತ ರಾಜರಿಗೆ ಇದು ಅಂದ್ಬಿಟ್ಟು ಈ ತರ ಅವನ್ನ ಮಾಡ್ತಾನೆ ಕಡೆಗೆ. ಆವಾಗ ಕೋಪ ನೋಡುತ್ತೆ. ರುಕ್ಮಿಣಿಂ ಅವಧಿಕ್ಷಿಪ್ತೋ ರಾಜಾಭಿಶ್ಚಾಪಹಾಸಿತಃ ಕ್ರುದ್ಧ ಪರಿಗಮುದ್ಯಮ್ಯ ಜಗ್ನೇತನ್ ನೃಪಸಂಸದಿ. ಆ ನೃಪಸಂಸದಿ ಎಲ್ಲರೂ ಇರಬೇಕಾದ್ರೆ, ಕಳಿಂಗರಾಜ ಇರಬೇಕಾದ್ರೆ ತನ್ನ ಹಲಾಯುಧದಿಂದ ಅಲ್ಲೇ ರುಕ್ಮಿ ಹೊಡಿತಾನೆ. ತಿಳಿದಿದ್ದು ಯಾರು, ರುಕ್ಮಿ ತನ್ನ ತಮ್ಮನ ಹೆಂಡತಿ, ಅವನ ಅಣ್ಣ ಅಂತ ತಿಳಿದಿದ್ದು ಸಹ ರುಕ್ಮಿಣೀವಂ ಅಧಿಕ್ಷಿಪ್ತೋ, ಅವಳಿಂದ ಅಲಕ್ಷ್ಯವಾಗಿ ಅಂದ್ರೆ ಅಣ್ಣನ್ನೂ ಅಲಕ್ಷ್ಯ ಮಾಡಿರ್ತಾಳಲ್ಲ ಇಲ್ಲಿ ಬರ್ಬೇಕಾದ್ರೆ, ಇವನು ಹೊಡೆದು ಕೊಂದೇ ಬಿಡ್ತಾನೆ. ಅವನ ಕೋಪದಲ್ಲಿ ಸತ್ತೇ ಬಿಡ್ತಾನೆ ಅವನು. ಆಗ ಕಳಿಂಗ ರಾಜ ತರಸ ಗೃಹೀತ್ವ ದಶಮೇ ಪದೇ. ಆವಾಗ ಇವನೇನ್ ಮಾಡ್ತಾನೆ, ನೋಡಿ ಹೆದರಿಕೆಯಿಂದ ಓಡೋಗ್ಬಿಡ್ತಾನೆ ಯಾರು, ಕಳಿಂಗ ರಾಜ. ಆವಾಗ ಇಲ್ಲಿ ದಂತಹ ಹೇಳ್ತಾರೆ, ದರಸ ಗೃಹೀತ್ವ ದಶಮೇ ಪದೇ. ಅವನು ಓಡುವಾಗ ಅವ್ನು 10 ಹೆಜ್ಜೆ ಹೋಗೋಕೆಲ್ಲ ಹಿಡ್ಕೊಂಡ್ಬಿಡ್ತಾನೆ. 10ನೇ ಹೆಜ್ಜೆಯಲ್ಲಿ ಅವ್ನು ಹಿಡ್ಕೊಂಡ್ಬಿಡ್ತಾನೆ, ಅವನ ಕೂದಲು ಹಿಡ್ಕೊಳ್ತಾನೆ. ದಂತಾನ್ ಅಪಾತಯತ್ ಕ್ರುದ್ಧೋ ಯೋಹಸದ್ ವಿವೃತೈರ್ ದ್ವಿಜೈಹಿ. ಯಾವ ಹಲ್ಲನ್ನ ಇಟ್ಕೊಂಡು ನಗ್ತಾ ಇದ್ನೋ ಇವನನ್ನ ನೋಡಿ, ಆ ಹಲ್ಲನ್ನ ದಂತಾನ್ ಅಪಾತಯತೆ, ಹಲ್ಲನ್ನ ಹೊಡೆದು ಮುರಿದಾಗ್ತಾನಂತೆ ಅವನು. ಇದನ್ನೇ ಅಲ್ಲಿ ಸ್ವಾಮಿ ತಮಾಷೆಯಾಗಿ ಪರಾಶರ ಭಟ್ರು ಎಷ್ಟು ಗೆದ್ದ ಅಂತ ಎಣಸಕ್ಕೆ ಉಪಯೋಗಿಸರು ಅಂತ. ಇಲ್ಲಿ ಅದನ್ನ ಹೇಳೋದಿಲ್ಲ, ಇವನು ಅದನ್ನ
ಅವನ ಹಲ್ಲನ್ನೆಲ್ಲ ಸಹ ಯಾವ ಹಲ್ಲಿಂದ ನೋಡಿ ನಕ್ಕದ್ನೋ ಆ ಹಲ್ಲನ್ನೆಲ್ಲ ಉದುರಿಸ್ಬಿಟ್ಟ ಅವನು ಅಂದ್ಬಿಟ್ಟು. ಅನ್ಯೇ ನಿರ್ಭುನ್ನ ಬಾಹು ಶಿರಸೋ ಹೃದಿರೋಕ್ಷಿತ ರಾಜಾನೋ ದುದ್ರೂರ್ಭೀತ ಬಲೇನ ಪರಿಘಾರ್ಧಿತಾ. ಕಡೆಗೆ ಯಾವಾಗ ಇದು ಮಾಡಿದ್ರು ಇವನ ಏಟು ತಿನ್ಲಾರ್ದೆ ಪಕ್ಕವರೆಲ್ಲ ಬರ್ತಾರೆ. ಬಂದಾಗ ಇವನು ಏಟು ತಿತ್ತು ಎಲ್ಲ ಓಡೋಗ್ತಾರೆ, ಇವರು ಹೋಗ್ತಾರೆ. ಇಲ್ಲಿ ಕೃಷ್ಣ ನೋಡ್ತಾ ಇರ್ತಾನಂತೆ. ಕೃಷ್ಣನಿಗೆ ಇವನ್ಗೆ ಹೊಗಳಬೇಕು ಅಂತ ಅಣ್ಣನ ಕೆಲ್ಸಕ್ಕೆ. ಆದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಶಿವಕುಮಾರ ಆದ್ರೆ ರುಕ್ಮಿಣಿ ಇವನ್ ಹೊಗಳದ ಅಂದ್ರೆ ತಮ್ಮ ಅಣ್ಣನ್ನ ಕೊಂದವನಿಗೆ ಇವನ್ ಹೊಗಳಿದ್ರೆ ಎಷ್ಟಾದ್ರೂ ಏನೇ ಕೋಪ ಇದ್ರು ಅಣ್ಣ ತಾನೆ ಅವಳಿಗೆ. ಅದಕ್ಕೆ ಹೇಳ್ತಾನೆ ನಿಹತೆ ರುಕ್ಮಿಣಿ ಸ್ಯಾಲೆ ನಾಬ್ರವೀತ್ ಸಾಧು ಸಾಧುವ ರುಕ್ಮಿಣಿ ಬಲಯೋ ರಾಜನ್ ಸ್ನೇಹಭಂಗ ಭಯಾತ್ ಸ್ನೇಹಭಂಗ ಭಯಾತ್. ಅಯ್ಯೋ ಎಲ್ಲಿ ರುಕ್ಮಿಣಿ ಕೋಪ ಬಂದ್ಬಿಡುತ್ತೋ, ನಮ್ಮ ಅಣ್ಣನ್ನ ಕೊಂದವನ್ನ ಇವಳು ಬಲೆ ಅಂತ ಹೇಳಿ. ಅದಕ್ಕೆ ಅದೇ ಸಾಧು ಏನು ಹೇಳುವಂತೆ ಹೊಗಳೂ ಇಲ್ಲ ತೆಗೊಳ್ಳೂ ಇಲ್ಲ, ಸುಮ್ಮನೆ ಇದ್ದಂತೆ ಅವನು ರುಕ್ಮಿಣಿ ಬಲೆಯವರು. ಹೌದು, ಶಾಲೆ ಅಂದ್ರೆ ರುಕ್ಮಿಣಿ ಅವನ ಅಣ್ಣನನ್ನ ಇವನಿಗೆ ಮೈದಾನ ಆಗ್ಬೇಕಲ್ಲ. ಅದಕ್ಕೆ ಹಿಂದಿನಲ್ಲಿ ಇವತ್ತು ಸಾಲ ಅಂತ ಹೇಳ್ತಾರೆ. ಶಾಲೆ ಅಂದ್ರೆ ಮೈದಾನನಿಗೆ. ಇವನ ಮೈದಾನನ್ನ ಕೊಂದಿದ್ದಾನೆ, ಇವನು ಹೊಗಳಬೇಕು ಅಂತ. ಆದ್ರೆ ರುಕ್ಮಿಣಿಯ ಭಯದಿಂದ ಎಲ್ಲಿ ಅವಳು ಕೋಪಿಸ್ಕೊಂಡ್ಬಿಡ್ತಾಳೋ ಅಂತ ಭಯದಿಂದ ಕೃಷ್ಣ ಸುಮ್ಮನೆ ಇದ್ದ ಅಂದ್ಬಿಟ್ಟು ಇಲ್ಲಿ ಮುಗಿಸ್ತಾರೆ. ಹಾಗಾಗಿ ಇದು ಅನೇಕ ಪ್ರಲಂಬಾಸುರನ್ನು ಇದೇ ತರ ಕೊಲ್ತಾನೆ. ಅದಕ್ಕೆ ಪ್ರಲಂಬ ಧೇನುಗ ಇದೆಲ್ಲ ಬರ್ತಾರಲ್ಲ, ಅದು ಹೇಗೆ ಧೇನುಗನ್ನು ಕೊಲ್ಲುವಾಗ ಪ್ರಲಂಬಾಸುರನ್ನು ಇವನು ಹೋಗಿ ಕೊಲ್ತಾನೆ ಇವನು, ಅದೆಲ್ಲ ಬರುತ್ತೆ. ಇದೆಲ್ಲವೂ ಅವನ ಬಲರಾಮನ ಕೃಷ್ಣ ತಾಲಾಂಕಸ್ಯ ಕೃಷ್ಣ ಕೇಳಯ, ತಾಲಾಂಕಸ್ಯ ಕೇಳಯ ಅದು ಕೃಷ್ಣಸ್ಯ ಕೇಳಯ. ಇದು ತಾಲಾಂಕನ ಇದು ಆ ಕೃಷ್ಣನ ಕೇಳಿಕೆ ಎರಡು ಯಾವ ತರ ಅಂದ್ರೆ ಕ್ಷೀರಂ ಶರ್ಕರೆಯೇವ, ಹಾಲು ಸಕ್ಕರೆ ಸೇರಿದಾಗಿತ್ತು. ಅಂತಹ ಬಲಭದ್ರನ ಅವನ ಭದ್ರ ನಹ ಭದ್ರಾಣಿ ತನ್ವಂತು ಅಂತ, ನಮಗೆ ಭದ್ರವನ ಮಂಗಳವನ್ನ ತನ್ವಂತು ಕೊಡಲಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇಲ್ಲಿಗೆ ಬಲಮತ ಮುಗಿತು. ನಾಳೆ ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿಶ್ಶಾಂತಿಶ್ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಸೋಮವಾರ ನೋಡೋಣ. ನಮಸ್ಕಾರಪ್ಪ. ನಮಸ್ಕಾರ ಸರ್. ಎರಡು ಮೇಲ್ಕೋಟೆ ಕೊಯ್ಲರ್ ಅಣ್ಣ. அப்படியா? ನಮಸ್ಕಾರ ಸರ್. ನೆಕ್ಸ್ಟ್ ಟೈಮ್ மேல்கோட்டை பர்போ சொல்லுங்க. நாளைக்கு டே ஆஃப்டர் டுமாரோ எங்க ஆச்சார் திருநட்சத்திரம். அப்படியா? அது கோர்ட்டில் பரா இதுல நம்ம மேல்கொண்டு செல்வநாராயண கோவில் பராவர்த்தி இருக்கு. ஓகே ஓகே சரி, நல்லா சௌக்கியமா இருக்கியா? சரி ஓகே பார்க்கலாம். ನೋಡೋಣ.